ಬಸ್ಸಿಗೆ ನಮ್ಗೆ ಕಸ ಹಾಕಕ್ಕೆ ದೊಡ್ಡಬಳ್ಳಾಪುರ ತಾಲೂಕು ಬೇಕು, KIDB ದೊಡ್ಡಬಳ್ಳಾಪುರ ಬೇಕು, ಇಂಡಸ್ಟ್ರಿಗೆ ದೊಡ್ಡಬಳ್ಳಾಪುರ ಬೇಕು, ಎತ್ತಿನಹೊಳೆಗೂ ದೊಡ್ಡಬಳ್ಳಾಪುರ ಬೇಕು. ಅಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ ರೈತರಿಗೆ ಹೋಗ್ಬೇಕು. ಶ್ರೀರಾಮನಹಳ್ಳಿ ಸಂಪೂರ್ಣ ಮುಳುಗಡೆ, ದಾಸರಪಾಳ್ಯ ಸಂಪೂರ್ಣ ಮುಳುಗಡೆ, ಶಿಂಗೇನಹಳ್ಳಿ ಸಂಪೂರ್ಣ ಮುಳುಗಡೆ, ನರಸಾಪುರ ಸಂಪೂರ್ಣ ಮುಳುಗಡೆ, ಹನುಮಂತಯ್ಯನ ಪಾಳ್ಯ ಸಂಪೂರ್ಣ ಮುಳುಗಡೆ, ಗಾಣದಾಡು ಸಂಪೂರ್ಣ, ದಾಸರಪಾಳ್ಯ, ನರಸಾಪುರ 2673 ಎಕರೆ ಸರ್. ನಿಜವಾಗ್ಲೂ ಹೇಳ್ತೀವಿ, ಇದು ಅಡಿಕೆ ತೋಟದಿದ್ದಾರೆ ಬದುಕ್ತಾ ಇರೋದು. ಈಗ ತಾನೇ ಎಲ್ಲ ಫಸಲು ಇಟ್ಟಿದ್ದಾರೆ, ಪ್ರತಿಯೊಬ್ಬರು ಆ ಫಸಲಿಂದ ಬದುಕ್ತಾ ಇದ್ದಾರೆ. ನಮ್ಮ ಜೀವದ ಜೊತೆ ಆಟ ಆಡಬೇಡಿ ನೀವು ಹೇಳಿದ್ದೀವಿ. ಒಳ್ಳೆ ಪ್ರಾಜೆಕ್ಟ್ ಮಾಡ್ತಾ ಇರೋದಕ್ಕೆ ನಮ್ಮ ಕಡೆಯಿಂದ ದೊಡ್ಡ ವಿರೋಧ ಇದೆ. ಕಾರಣ ಏನಂದರೆ ಇಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದು ಮನೆ ಮಠ ಎಲ್ಲ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತಂದರೆ ನಮ್ದೇನಿದ್ರು ಏನು ನಾವು ಯಾವುದೋ ಸ್ವಲ್ಪ ಸಣ್ಣ ಪುಟ್ಟ ಪರಿಹಾರ ಕೊಟ್ಬಿಟ್ಟು ಹೋಗಿ ನೀವು ಆ ಕಡೆ ಅಂತಂದರೆ ಏನಿದು ಗೌರ್ಮೆಂಟ್ಗೇನೋ ಹಿಟ್ಲರ್ ಸರ್ಕಾರ ಆಗಿದೆ. ಬಂದ್ಬಿಟ್ಟು ಏಕಪಕ್ಷೀಯವಾಗಿ ನೀವು ಇತ್ತಿದ್ದಂಗೆ ಬಂದು ಡ್ಯಾಮ್ ಮಾಡ್ತಾಯಿದ್ದೀವಿ, ಊರು ಖಾಲಿ ಮಾಡಿ ಅಂತಾರೆ. ಏನು ಹೇಳೋರಿಲ್ಲ ಕೇಳೋರಿಲ್ಲ. ಜನಸಂಖ್ಯೆ ಇದೆ ಅವರು ಸರ್ಕಾರದ ಮಾಹಿತಿ ಪ್ರಕಾರ 4 ಹಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದಿನ್ನೂ ಕರೆಕ್ಟಾಗಿ ಮ್ಯಾಪ್ ಕನ್ಸ್ಟ್ರಕ್ಷನ್ ಆಗಿ ಇದಾಗೋವರೆಗೂ ಕ್ಲಿಯರಾಗಿ ಗೊತ್ತಾಗೋದಿಲ್ಲ. ದಾಸರಪಾಳ್ಯ, ಸಿಂಗೇನಹಳ್ಳಿ, ಶ್ರೀರಾಮನಹಳ್ಳಿ, ಕಡೆಪಾಳ್ಯ ಅಂತ ಹೇಳ್ತಾ ಇದ್ದಾರೆ. ಗಡ್ಗಲ್ಲು ಲೆಕ್ಕನಹಳ್ಳಿ. ಮೊನ್ನೆ DK ಶಿವಕುಮಾರ್ ಬಂದು ಜಾಗನ ಖಾಲಿ ಮಾಡಿ ಬೇರೆ ಕಡೆ ಸ್ಥಳಾಂತರ ಆಗಿ ಪುನರ್ವಸತಿ ಎಲ್ಲ ಒದಗಿಸ್ತೀವಿ ಅಂತ ಹೇಳಿದ್ದಾರೆ. ಬಟ್ ಹಿಂದೆ ಎಲ್ಲ ಅವರು ಹೇಳಿರ್ಬೋದು, ಆದರೆ ಹಿಂದೆ ಆಗಿರೋ ಡ್ಯಾಮ್ ಪ್ರಾಜೆಕ್ಟ್ ಅವೆಲ್ಲ ಚೆಕ್ ಮಾಡಿ ನೋಡಿದ್ರೆ ಇನ್ನು ಕೆಲವು ಕೇಸ್ಗಳು ಕೋರ್ಟಲ್ಲಿ ನಡೀತಾ ಇದ್ದಾವೆ. ಅವೆಲ್ಲ ಕರೆಕ್ಟಾಗಿ ಪರಿಹಾರವನ್ನು ಸರಿಯಾಗಿ ಕೊಡೋಲ್ಲ. ಪರಿಹಾರ ಫಿಕ್ಸ್ ಮಾಡಿದ್ರೆ ಅವ್ರು ಇನ್ನೂ 40 ಅಂತ ಇದ್ದಾರೆ, 40-50 ಅಂತ ಇದ್ದಾರೆ. ಸರಿಯಾಗಿ ಇನ್ನೂ ಅದ್ರದ್ದು ಮಾಹಿತಿ. ಹೌದು, ನಮಗೆ ಪರಿಹಾರ ಬೇಕಾಗಿಲ್ಲ ಸರ್, ಪರಿಹಾರ ಬೇಕಾಗಿಲ್ಲ ನಮಗೆ. ಹಂಗಾಗಿ ನಮಗೆ ಇದಕ್ಕೆ ಡ್ಯಾಮ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ಬಹುದೊಡ್ಡ ವಿರೋಧ ಇದೆ. ಯಾವುದೇ ಕಾರಣಕ್ಕೂ ಡ್ಯಾಮ್ ಮಾಡೋದಕ್ಕೆ ಬಿಡೋದಿಲ್ಲ ಇಲ್ಲಿ. ಮತ್ತೆ ಮಾಡ್ಬೇಕು ಅಂತ ಅಂದ್ರೆ ಮುಂದೆ ಎಲ್ಲರೂ ತಗೊಂಡೋಗಿ ಮಾಡಲಿ ಸರ್. ಮುಂಚೆ ದೇವರಾಯನ ದುರ್ಗ ಅಂತ ಅಂದ್ರು, ಆಮೇಲೆ ಅಲ್ಲಿಂದ ಮುಂದೆ ಬಂದರು, ಬರ್ತಾ ಬರ್ತಾ ಇಲ್ಲಿ ಬಂದು ನಿಲ್ಸಿದ್ದಾರೆ. ಇನ್ನು ತಗೊಂಡೋಗ್ರಿ, ಕೋಲಾರದವರೆಗೂ ತಗೊಂಡೋಗ್ಲಿ, ಅಲ್ಲೇ ಮಾಡಲಿ ಹೇಳಿ. ಅವ್ರು ಎಲ್ಲಿದೆಯೋ ಇಲ್ಲ, ಚನ್ನವೀರನಹಳ್ಳಿ ಫಾರೆಸ್ಟ್ ಇದೆ, ಅಲ್ಲೆಲ್ಲ ನಾವು ಮಾಡ್ಕೊಳ್ಳಿ. ಅವ್ರಿಗೆ ಎಷ್ಟಿದೆ ಅವ್ರಿಗೆ ಇರೋದು. ಅದು ನಿಮ್ಮೂರು ಬೇಡ ಅಂತ ಹೇಳೋದು. ಹೌದು, ನಮ್ಮ ಇದರಲ್ಲಿ ಮಾಡೋದಕ್ಕೆ ನಮಗೆ ಸುತಾರಾಮ್ ಒಪ್ಪಿಗೆ ಇಲ್ಲ. ಬೇರೆ ಕಡೆ ಸ್ಥಳಾಂತರ ಆಗಬೇಕು ಅಂತಾರೆ. ಯಾವೆಲ್ಲ ಈಗೆಲ್ಲ ಒಂದು ಒಗ್ಗಟ್ಟು ಊರು ಅಂತ ಇರುತ್ತೆ, ಎಲ್ಲ ಚಲ್ಲಾಪಿಲ್ಲಿ ಆಗೋಯ್ತಾರೆ. ಭಾವನೆಗಳಿದೆ. ಎಲ್ಲ ಕಮ್ಮಿನೇ. 1800 ನ್ಯಾಯ ಮಾಡೋದಲ್ಲ, ಸುಮ್ಮನೆ ಒಬ್ಬೊಬ್ರು ಕೇಳ್ದಾಗ ಹೇಳ್ರಿ. ಇಲ್ಲಿ ಎಲ್ಲಾರ್ದು ಜಮೀನು ಇಲ್ಲ ಸರ್, ರೆಕಾರ್ಡ್ ಇರೋದು ಜಮೀನು ಯಾರೂ ಇಲ್ಲ. ಕೆಲವರೆಲ್ಲ ಗೋಮಾಳ ಜಮೀನುಗಳಿದಾವೆ, ಅದರಲ್ಲಿ ಇದು ಮಾಡ್ಕೊಂಡು ಸರಿ. 1976-77ನೇ ಇಸ್ವಿಯಲ್ಲಿ ಪರಮಶಿವಯ್ಯ ಅನ್ನೋರು ಇದಕ್ಕೆ ಕೇಂದ್ರಕ್ಕೆ ವರದಿ ಕೊಡ್ತಾರೆ. ಎತ್ತಿನಹೊಳೆ ಡ್ಯಾಮ್ನ ಹೇಗೆ ಮಾಡಬೇಕು, ಅದು ಕೋಲಾರ ಚಿಕ್ಕಬಳ್ಳಾಪುರ ಜನಗಳಿಗೆ ಹೆಂಗೆ ನೀರು ಒದಗಿಸ್ಬೇಕು ಅನ್ನೋದು ಒಂದು ಯೋಜನೆನ ಪರಮಶಿವಯ್ಯನವರು ಕೇಂದ್ರಕ್ಕೆ ವರದಿ ಕೊಟ್ಟಾಗ, ಆ ಕೇಂದ್ರದ ವರದಿ ಬರೋಕ್ಕೆ 2014ನೇ ಇಸ್ವಿಗೆ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಟ್ ಆ ಟೈಮಲ್ಲಿ, ಆ ಮೂಮೆಂಟಲ್ಲಿ 1976ನೇ ಇಸ್ವಿಯಲ್ಲಿ ಅಲ್ಲಿ ಜಲಾಶಯದಲ್ಲಿ, ಅಲ್ಲಿ ಎತ್ತಿನಹೊಳೆ ಅನ್ನೋ ಒಂದು ಜಾಗದಲ್ಲಿ ಕೆಂಪು ಹೊಳೆ, ಕಪ್ಪು ಹೊಳೆ ಅಂತ ಒಂದು 4-5 ಹೊಳೆಗಳು ಸೇರಿ ಅಲ್ಲಿ ನೀರು ಯಥೇಚ್ಛವಾಗಿ ಸಮುದ್ರಕ್ಕೆ ಹೋಗ್ತದೆ. ಈ ನೀರನ್ನು ತಗೊಂಡು ಚಿಕ್ಕಬಳ್ಳಾಪುರ ಕೊಡಬೇಕು ಅಂತ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಅವರು ವರದಿ ಕೊಡ್ತಾರೆ. ಈಗ ಆ ನೀರಲ್ಲಿ ಇಲ್ಲ. ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಸರ್ಕಾರದ ಗೌರ್ಮೆಂಟ್ ಅಫಿಷಿಯಲ್ಸ್ ಏನಿದ್ದಾರೆ ಇವಾಗ ಜಲಸಂಪನ್ಮೂಲ ಇಲಾಖೆಯವರೇ, ಅವ್ರ ವರದಿನ ಇವರು ಟಚ್ಚೇ ಮಾಡಿಲ್ಲ. ಇವ್ರ ಹತ್ರ ಇರೋದೆಲ್ಲ ಪ್ರೈವೇಟ್ನವ್ರು ಮಾಡಿರುತ್ತೆ ಸರ್ವೆ. ಇದು ಸರ್ಕಾರದವರು ಯಾವುದೇ ಕಾರಣಕ್ಕೂ ಇದು ಕೇಂದ್ರದ ಮಾಹಿತಿ ಪ್ರಕಾರ ಹೇಳ್ತಾರೆ, ಎತ್ತಿನಹೊಳೆ ನೀರೇ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೀರೇ ಇಲ್ಲ, ಹೆಂಗೆ ಕೊಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ನೀವು ಸಾಕಷ್ಟು ಧರ್ಮಸ್ಥಳಕ್ಕೆಲ್ಲ ಹೋಗಿರ್ತೀರ, ಅಲ್ಲಿ ಸುಮಾರು ಬೇಸಿಗೆ ಎಲ್ಲ ಮಳೆಗಾಲದಲ್ಲೇ ಕೂಡ ಆ ನೇತ್ರಾವತಿ ನದಿಯಲ್ಲಿ ನೀರೇ ಹೋಗ್ತಾ ಇಲ್ಲ. ಅರ್ಥ ಇದೆ ಸರ್. ಇದು ಫೇಲ್ಯೂರ್ ಯೋಜನೆ ಅಂತ ಸರ್ಕಾರದವರೇ ಬೇಜಾನ್ ಸತಿ ಮಾತಾಡೋರು. ವಿರೋಧ ಪಕ್ಷದಲ್ಲಿದ್ದಾಗ ಈ ಪ್ರತಿಪಕ್ಷದವ್ರು ಮಾತಾಡೋರೆ, ಪ್ರತಿಪಕ್ಷದವ್ರು ವಿರೋಧ ಪಕ್ಷದಲ್ಲಿದ್ದಾಗೂ ಮಾತಾಡೋರೆ. ಆದರೆ ನಾನು ಅವ್ರಿಗೆ ಸರ್ಕಾರಕ್ಕೆ ಒಂದು ಮದುವೆ ಮಾಡ್ಕೊಳ್ಳೋದೇನೆಂದರೆ, ಒಬ್ಬ MLA ಆಗಿರ್ಬೋದು, MP ಆಗಿರ್ಬೋದು, ಅವನು ತನ್ನ ಕ್ಷೇತ್ರನ ಬದಲಾಯಿಸ್ದಂಗೆ ಇಲ್ಲಿರೋ ಜನಗಳು ಊರನ್ನು ಬದಲಾಯಿಸೋಕ್ಕಾಗಲ್ಲ ಸರ್. ಅವರು ಈ ಕ್ಷೇತ್ರನ ಬಿಟ್ಟು ಬೇರೆ ಕಡೆ ಎಲ್ಲಿ ಬೇಕಾದ್ರೂ ಹೋಗಿ ಎಲೆಕ್ಷನಲ್ಲಿ ನಿಂತ್ಕೊಂಡು ಗೆಲ್ಬೋದು ದುಡ್ಡು ಖರ್ಚು ಮಾಡಿ. ಬಟ್ ಇಲ್ಲಿರ್ತಕ್ಕಂಥ ಜನ ಯಾವುದೇ ಕಾರಣಕ್ಕೂ ನಮ್ಮ ಊರನ್ನು ಬಿಟ್ಟು ಬೇರೆ ಕಡೆ ಹೋಗೋಕ್ಕಾಗಲ್ಲ ಸರ್. ನೀವು ನೋಡ್ತಾ ಇದ್ದೀರಾ, ಇದು ದೊಡ್ಡಬಳ್ಳಾಪುರ ಅನ್ನೋದು, ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಸಾಸಲು ಹೋಬಳಿ ಅನ್ನೋದು ಬೆಂಗಳೂರಿಗೆ ತುಂಬ ಹತ್ತಿರದಲ್ಲಿರೋದು. ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಏನೂ ಆಗಿಲ್ಲ. ನಾವು ಸರ್ಕಾರದವ್ರನ್ನೇನು ಕೇಳ್ತಾ ಇಲ್ಲ.
ನಮಗೆ ಅಭಿವೃದ್ಧಿ ಮಾಡಿಕೊಡಿ, ರೋಡ್ ಮಾಡಿಸ್ಕೊಡಿ, ಕಟ್ಟೆ ಮಾಡಿಸ್ಕೊಡಿ, ಕೆರೆ ಮಾಡಿಸ್ಕೊಡಿ ಅಂತ ಕೇಳ್ತಾ ಇಲ್ಲ ಸರ್. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ತಗೊಂಡೋಗ್ರಿ, ನಾವು ಅದು ನಮಗೇನು ಬೇಜಾರಿಲ್ಲ, ಒಂದು ಕಿಂಚಿತ್ತು ಬೇಜಾರಿಲ್ಲ. ಪೈಪ್ಲೈನ್ ಮುಖಾಂತರ ತಗೊಂಡೋಗ್ರಿ. ಇನ್ನೂ ಒಂದು ವೇಳೆ ಡ್ಯಾಮ್ ಮಾಡಲೇಬೇಕು ಅಂತ ನೀವು ಹೊರಟ್ರೆ ಹಂತವಾಗಿ ಮಾಡಿ ಸರ್. ಒಂದು ಅರ್ಧ TMCನೋ 1 TMCನೋ ಎಲ್ಲೆಲ್ಲಿ ಸರ್ಕಾರದ ಜಾಗಗಳು ಈ ಬೆಟ್ಟಗಳ ಮಧ್ಯ ಮಾಡ್ಕೊಂಡು ತಗೊಂಡೋಗಿ ಸರ್. ನಾವು ಅದಕ್ಕೆ ನಮ್ಮದು ಒಂಚೂರು ಅಭ್ಯಂತರ ಇಲ್ಲ. ಆದರೆ ನೀವು ಇಲ್ಲಿರ್ತಕ್ಕಂಥ ಜನಗಳು ಬದುಕನ್ನು ಕಿತ್ಕೊತಾ ಇದ್ದೀರಾ, ಕುಲ ಕಸುಬನ್ನು ಕಿತ್ಕೊತಾ ಇದ್ದೀರಾ. ಇಲ್ಲಿ ನಮ್ಮ ತಾತ ನಮ್ಮ ಅಪ್ಪ ಅವರೆಲ್ಲನ ವ್ಯವಸಾಯ ಮಾಡ್ಕೊಂಡೇ ಬಂದಿರೋರು. ಇಲ್ಲಿ ಯಾರೂ ಕೂಡ ಒಬ್ಬರು ಕೂಡ ಗೌರ್ಮೆಂಟ್ ಎಂಪ್ಲಾಯ್ಸ್ ಯಾರೂ ಇಲ್ಲ ಸರ್. ನಾನು ಮೊನ್ನೆನೂ ಹೇಳಿದೆ, ನಮ್ಮೂರು ಸುತ್ತಮುತ್ತ 10.5 ಕೋಟಿ, ಬರೀ 3 ಊರಲ್ಲಿ 10.5 ಕೋಟಿ ಅಡಿಕೆ ಮಾಡ್ತಾರೆ ಸರ್. ಇವ್ರು ಮತ್ತೆ ಬೇರೆ ಕಡೆ ಹೋಗಿ ಆ ಅಡಿಕೆನ ಮತ್ತೆ ನಾವು ಹಾಕಿ ನೆಟ್ಟು ಬದುಕಬೇಕು ಅಂತ ಹೆಂಗೆ ಸರ್ ಬದುಕೋಕ್ಕಾಗುತ್ತೆ? ನಮ್ಮವ್ರು ಯಾರೋ ಹೇಳಿರೋ ಒಬ್ರು ಹಿರಿಯರು, ನಮ್ಮೂರಲ್ಲಿ ಈಗ ಈ ಕಡೆ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರು ಯಾರು ಕೂಡ 50 ಎಕರೆ 100 ಎಕರೆ ಜಮೀನು ಇರೋರು ಯಾರೂ ಇಲ್ಲ. ಇರೋರೆಲ್ಲ 10 ಎಕರೆ 5 ಎಕರೆ 2 ಎಕರೆ 3 ಎಕರೆ ಇರೋಂಥ ಜಾಗ. ನಾವು ಅವ್ರ ಮಕ್ಕಳಾಗಿ ನಮಗೆ ಅರ್ಧ ಎಕರೆ 3/4 ಎಕರೆ ಬರ್ತದೆ. ಇದನ್ನು ನೀವು ಕಿತ್ಕೊಂಡ್ಬಿಟ್ರೆ ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಸರ್ಕಾರಕ್ಕೆ, ದೊಡ್ಡಬಳ್ಳಾಪುರ ತಾಲೂಕೇನೋ ನಿಮಗೆ ಬೇಕಾಗಿರೋದು? ಕಸಿಗೆ ನಮ್ಮ ಕಸ ಹಾಕೋಕ್ಕೆ ದೊಡ್ಡಬಳ್ಳಾಪುರ ತಾಲೂಕು ಬೇಕು, KIDB ದೊಡ್ಡಬಳ್ಳಾಪುರ ಬೇಕು, ಇಂಡಸ್ಟ್ರಿಗೆ ದೊಡ್ಡಬಳ್ಳಾಪುರ ಬೇಕು, ಎತ್ತಿನಹೊಳೆಗೂ ದೊಡ್ಡಬಳ್ಳಾಪುರ ಬೇಕು. ಅಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ ರೈತರಲ್ಲಿ ಹೋಗ್ಬೇಕು. ರೈತರ ಬಗ್ಗೆನೂ ನೀವು ಯೋಚನೆ ಮಾಡ್ಬೇಕು ತಾನೆ. ನನಗೇನು ಬೇಜಾರಿಲ್ಲ. ಎಲ್ಲರೂ ನೀವು ಬರೀ ಇದನ್ನೇ ಮಾಡಕ್ಕೆ ಹೋಗ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್? ನಾವು ಮುಂದೆ ಉಜ್ಜಿನಿ ಬೆಟ್ಟ ಇದೆ ಸರ್. ಇಲ್ಲಿ ಹಿಂದೆ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ದೇವರಾಯನದುರ್ಗದ ಹತ್ರ ಒಂದು ದೊಡ್ಡ ಬಫರ್ ಡ್ಯಾಮ್ 2.5 TMCನೋ 3 TMCನೋ ಮಾಡಿ ನಾವು ನೀರು ಕೊಡ್ತೀವಿ ಅಂತ ಹೇಳಿ ಮೊದಲು ಮಾಡಿದ್ದು 2012ರಲ್ಲಿ ಇದು ಶುರುವಾಗಿದ್ದು. ಸೊ ಅದನ್ನ ತಂದು ಬೈರುಗುಂಡ್ಲು ಬಫರ್ ಡ್ಯಾಮ್ ಮಾಡ್ತೀವಿ ಅಂತೇಳಿ ಮತ್ತೆ ಬೈರುಗುಂಡ್ಲಿಗೆ ತಂದರು. ಅದು 2014 ಆಯಿತು. ಇಲ್ಲಿ ಯಾವ್ಯಾವ ರೀತಿ ಮಾಡ್ತಾವ್ರೆ ಅಂದರೆ ಜನಗಳಿಗೆ, ನಾವು ಒಂದು 4-5 ಕಾರ್ಯಕ್ರಮಗಳು ಮಾಡಿದ್ರು. ಯಾರೋ ಸರ್ಕಾರದಿಂದನೇ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಎತ್ತಿನಹೊಳೆ ಅಂತ ಬಂದಾಗ ಒಂದು 3-4 ಕಾರ್ಯಕ್ರಮ ಮಾಡಿದ್ರು. ಒಂದು 4-5 ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ 3-3 ಸಾವಿರ ಜನ 4-4 ಜನ ರೈತರುಗಳು ಸೇರಿ ವಿರೋಧ ಮಾಡಿರು. ನಾವು ಇವ್ರಿಗೆ ಪೈಪ್ಲೈನ್ ಜಾಗ ಯಾಕೆ ಬಿಟ್ವಿ ಅಂದರೆ ಡ್ಯಾಮ್ ಕ್ಯಾನ್ಸಲ್ ಆಗಿದೆ, ಪೈಪ್ಲೈನ್ ಮುಖಾಂತರ ತಗೊಂಡೋಗ್ತಾವ್ರೆ ಅಂತ ನಾವು ನಮ್ಮ ಅಭಿಪ್ರಾಯ ಇಟ್ಕೊಂಡು ನಾವು ಬಿಟ್ರಿ. ಆದರೆ ನಾವು ಇವತ್ತು ಡ್ಯಾಮ್ ಮಾಡ್ತಾರೆ ಅಂತ ಗೊತ್ತಾಗಿದೆ ಲೆಕ್ಕನಲ್ಲಿ. ಮೊನ್ನೆ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಬಂದಾಗಲೇ ಅದು ಅವ್ರು ಏನೂ ಹೇಳಿಲ್ಲ ಸರ್. ವೇದಿಕೆಯಿಂದ ಹಿಂಗೆ ಕೂತ್ಕೊಂಡ್ರೆ 2 ನಿಮಿಷ ಡ್ಯಾಮ್ ಮಾಡೋಣ ಅಷ್ಟೇ ಹೊರಟ್ರು. ಇದು ಜನ ವಿರೋಧಿ ಕೆಲಸ ಸರ್. 2673 ಎಕರೆ ದೊಡ್ಡಬಳ್ಳಾಪುರದಲ್ಲಿ ಲೆಕ್ಕೇನಹಳ್ಳಿ, ಗರಡಗಲ್ಲು, ಲೆಕ್ಕೇನಹಳ್ಳಿ, ದಾಸರಪಾಳ್ಯ, ಹನುಮಂತಯ್ಯನಪಾಳ್ಯ, ಶ್ರೀರಾಮನಹಳ್ಳಿ, ಇವರು ಸಂಪೂರ್ಣ ನರಸಾಪುರ 4 ಹಳ್ಳಿಗಳು ಸಂಪೂರ್ಣ ಮುಳುಗಡೆ. ಗಾಣದಾಳು ಸಂಪೂರ್ಣ ಮುಳುಗಡೆ. 2673 ಎಕರೆ ಇದನ್ನು ಮಾಡಿದೆ. ಲೆಕ್ಕೇನಹಳ್ಳಿ ಡ್ಯಾಮ್ ಮಾಡಿದೆ, ಬೈರುಗುಂಡ್ಲು ಡ್ಯಾಮ್ ಮಾಡಿದೆ. 5600 ಎಕರೆ ಚಿಲ್ಲರೆ. ಇಲ್ಲಿ ಸರ್ಕಾರಿ ಗೋಮಾಳಗಳು ಜಾಸ್ತಿ ಇದೆ, ಅರ್ಥ ಆಯ್ತು? ಸರ್ಕಾರಿ ಗೋಮಾಳಗಳು ಮ್ಯಾಕ್ಸಿಮಮ್ ಅಂದ್ರೆ 3000 ಎಕರೆ ಸರ್ಕಾರಿ ಗೋಮಾಳಗಳಿವೆ. ಸೊ ಹಾಗಾಗಿ ಇವರು ಇಲ್ಲಿ ಸರ್ಕಾರಿ ಗೋಮಾಳನ ಒಡೆಯೋಂಥ ಪ್ಲ್ಯಾನ್ಗಳು ಇವ್ರಿಗೆ. ನಾನು ಖಂಡಿತವಾಗಿಯೂ ಕೂಡ ನಾನು ಎಲ್ಲರೂ ನಮ್ಮ ಜನ ಎಲ್ಲ ರೈತರು ಎಲ್ಲ ಇಲ್ಲೇ ಇದ್ದಾರೆ. ನಾವು ಇದ್ರ ಬಗ್ಗೆ ನಾವು ಸುಮ್ಮನೆ ಅಂತೂ ಬಿಡಲ್ಲ. ನೀವು ಮನೆ ಶುರುವಾಗೈತೆ, ಇದು ವಾರದಿಂದ ಶುರುವಾಗೈತೆ. ಯಾರು ಕೂಡ ಇಲ್ಲಿರೋರು ಯಾರು ನಿದ್ದೆ ಮಾಡಿಲ್ಲ, ಸರಿಯಾಗಿ ನಮ್ಮ ಜಾಗ ಹೋಗ್ತದೆ ಅಂತ. ಪ್ರಾಣ ಬೇಕಾದರೆ ಕಳ್ಕೊಂತೀವಿ, ಯಾವುದೇ ಕಾರಣಕ್ಕೂ ಒಂದೇ ಒಂದು ಕುಂಟೆ ಜಾಗ ಬಿಡಲ್ಲ ನಾವು. ನೋಡಿ ಸರ್, ಇಲ್ಲಿ ಈ ಪ್ರಪಂಚದಲ್ಲಿ ಯಾರು ಎಷ್ಟೇ ಸಂಪಾದನೆ ಮಾಡಿದ್ರು ಯಾವತ್ತಿದ್ರು ಸತ್ತೋಗೋದೆ. ಆದರೆ ಈ ಡ್ಯಾಮ್ಗೋಸ್ಕರ ಸತ್ತೋದ್ರೂ ಪರವಾಗಿಲ್ಲ ಸರ್, ನಾವು ಮಾತ್ರ ಯಾವುದೇ ಕಾರಣಕ್ಕೂ ಡ್ಯಾಮ್ ಮಾಡೋಕ್ಕಂತೂ ಬಿಡಲ್ಲ. ನಮ್ಮ ರೈತರನ್ನ ಒಕ್ಲೆಬ್ಸಕ್ಕೆ ಏನಾದರೂ ಇವರು ಒಂದು ವೇಳೆ ಬಂದರೆ ನಾವೆಲ್ಲಿ ಹೋಗಿ ವಿಧಾನಸೌಧ ಮುಂದೆ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಹೋರಾಟ ಮಾಡಲ್ಲ ಸರ್. ನಾವು ಇಲ್ಲೇ ಕೂತ್ಕೊಂತೀವಿ. ಅದು ಯಾರು ಮಾಡ್ತಾರೆ ಮಾಡಲಿ ಸರ್, ನಾವು ನೋಡ್ತೀವಿ. ಅವರು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈಗ ಮಹದಾಯಿಯಲ್ಲಿ ರೈತರಿಗೆಲ್ಲ ದೊಣ್ಣೆ ಇಟ್ಗಳು ಕೊಟ್ಟು ಪೊಲೀಸರ ಕಡೆಯಿಂದ ಸರ್ ಇಲ್ಲಿಗೆ ಬಂದು ಹೊಡಿಬೇಕಾದ್ರೆ ನಾವು ಹೊಡ್ಸ್ಕೊಳ್ಳೋಕ್ಕೂ ರೆಡಿ ಇದೀವಿ ಸರ್. ಆದರೆ ಮಾತ್ರ ಡ್ಯಾಮ್ ಮಾಡೋಕ್ಕೆ ನಾವು ಬಿಡಲ್ಲ. ನಮ್ಗೆ ಸಾಯಿಸ್ಬಿಡ್ಲಿ ಬೇಕಾದ್ರೆ. ಅಲ್ಲ ಸರ್, ನಾವು ಅರ್ಧ ಎಕರೆ ಜಮೀನು ಇಟ್ಕೊಂಡು ನಮ್ಮ ತಂದೆ ತಾಯಿ ನಾವು ಸಾಕಲ್ಲ ಸರ್. ನಮಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬಂತು ಅಂದರೆ ನಾನು ಒಂದು ಒಳ್ಳೆ ಕಾರ್ ತಗೊಂತೀನಿ, ನಂದು ಒಳ್ಳೆ ಮನೆ ಕಟ್ಕೊಂಡು ದೊಡ್ಡಬಳ್ಳಾಪುರದ ನಮ್ಮ ತಂದೆ ತಾಯಿನ ಇಲ್ಲಿ ಸರ್ ಸಾಕಾಗುತ್ತೆ. ನಾನು ನಿಜವಾಗೂ ಸಾಕಲ್ಲ. ನಾನು ಆ ಮನೋಭಾವನೆ ಇಟ್ಕೊಂಡು ಅವ್ರು ಏನಾದರೂ ನಮ್ಮ ಮೇಲೆ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಏನಾದರೂ ಡ್ಯಾಮ್ ಕಟ್ಟಕ್ಕೆ ಅಂತ ಬಂದರೆ ಯಾವುದೇ ಕಾರಣಕ್ಕೂ ನಾವು ಮಾತ್ರ ಸತ್ರೂ ಈ ಒಂದೇ ಒಂದು ಅರ್ಧ ಎಕರೆ ಜಾಗ ಅಲ್ಲ, ಒಂದು ಕುಂಟೆ ಜಾಗ ಬಿಡಲ್ಲ. ಆದರೆ ಈಗ ಹಾಕಿವರಲ್ಲ ಪೈಪ್ಲೈನ್ಗಳು, ಆ ಪೈಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೀನಿ ಅವ್ರಿಗೆ, ಸರ್ ಪೈಪ್ಲೈನ್ ಮಾಡಬೇಕಾದ್ರೆ ಮೊದಲೇ ರೈತರಿಗೆ ಹೇಳ್ಬಿಡಿ ನೀವು ಡ್ಯಾಮ್ ಆಗುತ್ತೆ ಇಲ್ಲ ಅಂತ. ಇಲ್ಲ ಗೋವಿಂದರಾಜು, ಇದು ಬರೀ ಪೈಪ್ಲೈನ್ ಅಷ್ಟೇ, ನಾವು ನೀರು ಪೈಪ್ಲೈನಲ್ಲಿ ತಗೊಂಡೋಗ್ತೀವಿ ಅಂದರು. ಈಗ ಏನಾಗಿದೆ ಗೊತ್ತಾ, ಅದರಲ್ಲಿ ನಮ್ಮದು ವ್ಯಾಲ್ಯೂಯೇಷನ್ನು ಕಳೆದ 2.5 ವರ್ಷಗಳಿಂದ ನಮ್ಮದು 1 ಎಕರೆ ಜಾಗ 6 ಲಕ್ಷದಿಂದ 8 ಲಕ್ಷ ಇತ್ತು. ಈಗ ವ್ಯಾಲ್ಯೂಯೇಷನ್ ರೈಸ್ ಆಯ್ತಲ್ಲ ಸರ್, ಮೊನ್ನೆ ಗೌರ್ಮೆಂಟ್ ಬಂದು ಇವರೆಲ್ಲ ಫ್ರೀ ಕೊಡೋಕ್ಕೆ ರೈಸ್ ಆಯ್ತಲ್ಲ ಸರ್, ಅದಕ್ಕೆ ಈಗ 15 ಲಕ್ಷ ಆಗಿದೆ. ಆ ಪೈಪ್ಲೈನರ್ ಎಷ್ಟು ಕೊಡ್ತಾರೆ ಗೊತ್ತಾ ದುಡ್ಡು? ಸರ್ಕಾರದಲ್ಲಿ 1,43,000 ರೂಪಾಯಿ ಒಂದು ಕುಂಟೆಗೆ ದುಡ್ಡು ರಿಲೀಸ್ ಆಗಿರೋದು. ಇವ್ರು ಕೊಡ್ತಾ ಇರೋದು ಬರೀ 82,000. 82,000 ಇವ್ರ ದುಡ್ಡು. ಇನ್ನು ಮಿಕ್ಕಿ ದುಡ್ಡು ಏನಾಯಿತು? ಆ ದುಡ್ಡೆಲ್ಲ ಕಾಂಟ್ರಾಕ್ಟ್ಗಳು ಹೊಡೆದಾಕವ್ರೆ. ಆಮೇಲೆ ಇಲ್ಲಿ ಈ ಜಾಗದಲ್ಲಿ ಈ ರೋಡಲ್ಲಿ ನೀವೆಲ್ಲಾದರೂ ತಗೊಳ್ರಿ, 1 ಎಕರೆ ಜಾಗನ 80 ಲಕ್ಷ 60 ಲಕ್ಷದಿಂದ ಶುರುವಾಗುತ್ತೆ ಜಾಗ. ಈ ಜಾಗದಲ್ಲಿ ಇವ್ರು ಕೊಡೋದು ನಮ್ಗೆ ಏನಕ್ಕೆ ಸರ್ ಬೇಕು? ನಾವೇ ಕೊಡ್ತೀವಿ ಸರ್ ಅವ್ರಿಗೆ ಪರಿಹಾರನ, ನಾವೇ ಕೊಡ್ತೀವಿ.
ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವು ಡ್ಯಾಮ್ ಮಾಡೋಕ್ಕಂತೂ ಬಿಡಲ್ಲ ಸರ್. ಸರ್ಕಾರದಲ್ಲಿ ಅವ್ರು ಯಾರೇ ಇರಲಿ, ಉಪಮುಖ್ಯಮಂತ್ರಿಗಳಿರಲಿ, ಮುಖ್ಯಮಂತ್ರಿಗಳಿರಲಿ, ಮುಂದಿನ ಸರ್ಕಾರ ಬಂದರೆ ಇನ್ನೊಂದು ಪಕ್ಷ ಬರಲಿ ಆಡಳಿತಕ್ಕೆ, ನಾವು ಡ್ಯಾಮ್ಗಂತೂ ತುಂಬ ವಿರೋಧ ಇದೆ. ನಾವಂತೂ ಡ್ಯಾಮ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ರೈತರನ್ನು ಒಕ್ಕಲೆಬ್ಸೋಕ್ಕೇನಾದರೂ ನೀವು ಬಂದರೆ ಒಂದು ವೇಳೆ ನಾವು ಮಾತ್ರ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ನಾವು ನಿಮ್ಮ ಹತ್ರ ಸರ್ಕಾರದ ಕೈ ಮುಗಿದು ಮನವಿ ಮಾಡ್ಕೊಂತೀವಿ. ಸರ್, ನೀವು ಎಲ್ಲಿ ಬೇಕಾದರೂ ಮಾಡ್ಕೊಳ್ಳಿ ಸರ್. ನಮ್ಮ ಈ ಲೆಕ್ಕನಹಳ್ಳಿ ಡ್ಯಾಮ್ ಅಂತೂ ಖಂಡಿತ ನಮ್ಮೆಲ್ಲರೂ ಪರವಾಗಿ ಕೇಳ್ಕೊತಾ ಇದ್ದೀನಿ, ನಿಮ್ಮ ಕೈ ಮುಗಿದು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ, ಡ್ಯಾಮ್ ಮಾತ್ರ ಬೇಡ ಸರ್. ಸರ್, ನಮ್ಮಲ್ಲಿ ವಾರ್ಷಿಕವಾಗಿ ಬೆಳೀತಕ್ಕಂಥ ಬೆಳೆಗಳು ಅಡಿಕೆ ಜಾಸ್ತಿ ಇದೆ ಸರ್. ಅಡಿಕೆ ವಿಪರೀತ ಅಡಿಕೆ ಇದೆ ನಮ್ಮೂರಲ್ಲಿ. ಒಂದೇ ಊರಲ್ಲಿ ಸುಮಾರು ಮ್ಯಾಕ್ಸಿಮಮ್ ಅಂದ್ರೆ ಒಂದೊಂದು ಮನೆಯಲ್ಲಿ 5,000, 3,000, 2,000, 10,000ವರೆಗೂ ಅಡಿಕೆ ಇದೆ ಸರ್ ನಮ್ಮೂರು. ಪ್ರತಿಯೊಂದು ಕುಟುಂಬದಲ್ಲೂ. ನಮ್ಮೂರಲ್ಲಿ 450 ಬೋರ್ವೆಲ್ ಐತೆ. ನಮ್ಮೂರಲ್ಲಿ ಒಂದೇ ಊರಲ್ಲಿ 450 ಬೋರ್ವೆಲ್ ಐತೆ. ಬರೀ 150 ಅಡಿಯಿಂದ 300 ಅಡಿ ಲಾಸ್ಟ್. ಅದ್ರ ಮೇಲೆ ನಾವು ಬೋರೆ ಕೂರಿಸಲ್ಲ. ಸುಮಾರು ಏನಿಲ್ಲ ಅಂದರೆ ನಮ್ಮೂರಲ್ಲಿ ಒಂದು 1 ಲಕ್ಷ ಹತ್ತತ್ರ ಸಸಿ ಐತೆ ಸರ್, ಅಡಿಕೆ ಸಸಿಗಳು. ಅವೆಲ್ಲ ಫಸ್ಲಿಗೆ ಬಂದಿರೋದು. ಈಗ ನಾವು ಅವನ್ನೆಲ್ಲ ಬಿಟ್ಟು ಹೆಂಗೆ ಸರ್ ಹೋಗೋದು? ಹಾಗಾಗಿ ನಾವು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಮತ್ತೆ ನಮ್ಮ ಬದುಕನ್ನು ಏನಾರ ಕಿತ್ಕೊಳಕ್ಕೆ ಬಂದರೆ ನಾವು ಮಾತ್ರ ಯಾವುದೇ ಕಾರಣಕ್ಕೂ ಈ ಡ್ಯಾಮಿಗೆ ನಮ್ಗೆ ತುಂಬ ವಿರೋಧ ಐತೆ. ಎಲ್ಲ ಜನಾಭಿಪ್ರಾಯಗಳನ್ನ ನೀವು ತಗೊಳ್ರಿ, ಹೋಗ್ರಿ, ಬನ್ರಿ, ನಮ್ಮ ಜೊತೆ ನೀವು ಬನ್ರಿ, ನೋಡ್ರಿ, ಆ ಊರುಗಳು ನೋಡ್ರಿ, ಆ ಜಾಗಗಳು ನೋಡ್ರಿ, ಆ ಮನೆಗಳು ಸರ್. ಎಲ್ಲ ಮನೆಗಳು ಮೊನ್ನೆ ಈ ಒಂದು 2 ವರ್ಷಗಳಿಂದ ಈಚೆಗೆ ಅಷ್ಟೇ ಮೋಲ್ಡ್ ಆಗಿರ್ಬೋದು, ಶೀಟ್ ಆಗಿರ್ಬೋದು ಹಾಕೊಂಡಿರೋದು ನಮ್ಮ ಜನ. ಶೀಟು ಮೋಲ್ಡು ಮೊನ್ನೆ ಹಾಕೊಂಡ್ರು ಸರ್. ನಾವೆಲ್ಲ ಜನತೆ ಮನೇಲಿ ವಾಸ ಮಾಡಿದ್ರು. ಕಳೆದ ಒಂದು 5-6 ವರ್ಷಗಳಿಂದ ಈಚೆಗೆ ಈ ಅಡಿಕೆ ಫಸಲು ಅದು ಇದು ಬಂದು ಜನಗಳು ಸ್ವಲ್ಪ ಈಗ ಮೋಲ್ಡ್ ಗಿಲ್ಡು ಹಾಕೊಂಡು ಎಲ್ಲ ಶೀಟ್ ನಮ್ಮ ಕಡೆ ಇರೋದು. ನಮ್ಮೂರೆಲ್ಲ ಹುಡುಕಿರೋ ಒಂದು 5 ಮೋಲ್ಡ್ ಮನೆ ಸಿಗಲ್ಲ ಸರ್. ಎಲ್ಲ ಶೀಟ್ ಮನೆಗಳು ಜನತೆ ಮನೆಯಲ್ಲೇ ವಾಸ ಮಾಡ್ತಿದ್ದು. ಈಗ ಸ್ವಲ್ಪ ಎಲ್ಲ ಅಭಿವೃದ್ಧಿ ಆಗುವಾಗ ಇವ್ರನ್ನ ನಮ್ಮನ್ನು ತಂದು ಹಿಂಗೆ ಹಾಳು ಮಾಡಿದ್ರೆ ನಮಗೆ ವಿಷ ಕೊಡ್ದಂಗೆ ಗೊತ್ತಾ ಇದೆ ಸರ್. ನಾವು ವಿಷ ಕೊಡು ಸಾಯಕ್ಕೆ ಹೊರಡಿ ಇದ್ದೀವಿ. ನಾವು ಮಾತ್ರ ಡ್ಯಾಮ್ ಮಾಡಕ್ಕೆ ಬಿಡಲ್ಲ ಸರ್. ನನ್ನ ಹೆಸರು ಗೋವಿಂದರಾಜು ಅಂತೇಳಿ ಸರ್. ಶ್ರೀರಾಮನಹಳ್ಳಿ ಸಂಪೂರ್ಣ ಮುಳುಗಡೆ, ದಾಸರಪಾಳ್ಯ ಸಂಪೂರ್ಣ ಮುಳುಗಡೆ, ಶಿಂಗೇನಹಳ್ಳಿ ಸಂಪೂರ್ಣ ಮುಳುಗಡೆ, ನರಸಾಪುರ ಸಂಪೂರ್ಣ ಮುಳುಗಡೆ, ಹನುಮಂತಯ್ಯನ ಪಾಳ್ಯ ಸಂಪೂರ್ಣ ಮುಳುಗಡೆ, ಗಾಣದಾಳು ಸಂಪೂರ್ಣ, ದಾಸರಪಾಳ್ಯ, ನರಸಾಪುರ, ಗಾಣದಾಳು, ಒಟ್ಟು 7 ಹಳ್ಳಿಗಳು ಸಂಪೂರ್ಣ ಮುಳುಗಡೆ ಸರ್. ಎಷ್ಟು ಎಕರೆ ಸರ್? ಅದು 2,673 ಎಕರೆ ಸರ್. 2,673 ಎಕರೆ. ಡಿ ಕೆ ಶಿವಕುಮಾರ್ ಅವರು ಈ ಕಡೆ ಎಲ್ಲ ಪರಿಶೀಲನೆ ಮಾಡಕ್ಕೆ ಬಂದಿದ್ರು. ಅವತ್ತು ಕೂಡ ದಿವಸ ಅಲ್ಲಿವರೆಗೂ ನಿಮ್ಗೆ ಡ್ಯಾಮ್ ನಿರ್ಮಾಣ ಅವರು ಡ್ಯಾಮ್ ಎಲ್ಲಿ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಯಾರಿಗೂ ಮಾಹಿತಿನೇ ಇಲ್ಲ ಸರ್. ಅವ್ರ ಪಾಡಿಗೆ ಅವರೇ ಬರ್ತಾರೆ, ಯಾವುದೂ ಸರ್ವೇನೂ ಮಾಡಲ್ಲ, ಅಲ್ಲೇ ಕೂತ್ಕೊಂತಾರೆ. ಗ್ರೌಂಡ್ ಲೆವೆಲ್ಲು ನೋಡಲ್ಲ, ಎಲ್ಲಿ ನೀರು ನಿಲ್ಲುತ್ತೆ ಏನೂ ನೋಡೋದಿಲ್ಲ. ಅವ್ರ ಪಾಡಿಗೆ ಅಲ್ಲಿ ನೋಡ್ತಾರೆ, ಇಲ್ಲಿ ಏನು ಲೆವೆಲ್ಸ್ ನೋಡ್ತಾರೆ, ಅದ್ರ ಪ್ರಕಾರ ಬೆಟ್ಟ ಗುಟ್ಟ ನೋಡ್ಬಿಟ್ಟು ಇಲ್ಲಿ ಡ್ಯಾಮ್ ಮಾಡಬೇಕು ಅಂತ ಅವ್ರು ಪ್ಲಾನ್ ಮಾಡ್ತಾರೆ. ಇದೇ ಡ್ಯಾಮ್ನ ನಾವು ಹೇಳೋದು ಸರ್, ಈಗ ಅಲ್ಲಿಂದ ಪೈಪ್ಲೈನ್ ತಂದಿದ್ದಾರಲ್ಲ, ಇದೇ ಡ್ಯಾಮ್ ಚಿಕ್ಕಬಳ್ಳಾಪುರ, ಗೋರಿಬಿದನೂರು ಮತ್ತು ಕೋಲಾರ ಎಲ್ಲ ಹೋಗ್ಬೇಕಲ್ಲ, ಅಲ್ಲೇ ಕೋಲಾರ ಗಂಟೆ ತಗೊಂಡೋಗಿ ಅಲ್ಲೇ ಒಂದು ಬೆಟ್ಟ ಗುಡ್ಡ ಇರೋ ಜಾಗದಲ್ಲಿ ಅಲ್ಲಿಗೆ ಸೇರ್ತಕ್ಕಂಥ ನೀರಿಗೆ ಎಷ್ಟು ನೀರು ಬೇಕೋ ಅಲ್ಲೇ ನೀವು ಡ್ಯಾಮ್ ಮಾಡಿ ಅಲ್ಲೇ ತೊಗೊಂಡೋಗ್ಬೋದಲ್ಲ ನೀರು. ಚಿಕ್ಕಬಳ್ಳಾಪುರ ಗಂಟೆ ಕೋಲಾರ ಗಂಟೆ ತೊಗೊಂಡೋಗಿ ಕೋಲಾರಕ್ಕೆ ಎಷ್ಟು ನೀರು ಬೇಕೋ ಅಲ್ಲೇ ಒಂದು ಚಿಕ್ಕದೊಂದು ಡ್ಯಾಮ್ ಮಾಡ್ಕೊಂಡು ಅಲ್ಲೇ ನೀವು ಸಪ್ಲೈ ಮಾಡ್ಬೋದಲ್ಲ. ಇದೇ ಪೈಪ್ಲೈನ್ ಅಲ್ಲಿ ಗಂಟೆ ತೊಗೊಂಡೋಗ್ಬೋದಲ್ಲ. ಗೋರಿಬಿದೂರಿಗೂ ಅದೇ ಥರ ಗೋರಿಬಿದೂರಲ್ಲಿ ಮಾಡ್ಬೋದಲ್ಲ. ಯಾಕೆ ಈ ಥರ ನಮ್ಮ ಶ್ರೀರಾಮನಹಳ್ಳಿ ಮತ್ತು ಇಲ್ಲಿ ಏನು ನಮ್ಮ ಇದರಲ್ಲೇ ಲೆಕ್ಕೇನಹಳ್ಳಿ ಜಲಾಶಯ ಮಾಡಿ ನಮ್ಮನ್ನ ಯಾಕೆ ಎಬ್ಬರಿಸ್ತೀರಾ? ಇಲ್ಲೇ ನಾವೇನು ಪಾಪ ಮಾಡಿದ್ದೀವಿ? ಈಗ ನಾವು ಇಲ್ಲಿ ಎಲ್ಲ ವ್ಯವಸಾಯ ಮಾಡ್ತಕ್ಕಂಥವ್ರು ಯಾರು ಎಲ್ಲ ವ್ಯವಸಾಯ ಮಾಡ್ಕೊಂತಾರೆ. ಯಾರು ಮಕ್ಕಳು ಅವರು ಇವರು ಬೆಂಗಳೂರಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಏನೇ ಕೆಲಸ ಮಾಡಿದ್ರು ಈಗ ತಾನೇ ಎಲ್ಲ ಅಡಿಕೆ ಫಸಲು ಬಂದು ಜೀವನ ಮಾಡೋದಕ್ಕೆ ಎಲ್ಲರೂ ಅಡಿಕೆ ನಂಬ್ಕೊಂಡೇ ಜೀವನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಬೆಂಗಳೂರಲ್ಲಿ ಯಾರೋ ಒಂದು 15,000 20,000 ಸಂಬಳ ದುಡಿಬೋದು. ಬಟ್ ಯಾರು ಎಲ್ಲರೂ ರೈತರುಗಳು ಇಲ್ಲಿ ನಿಜವಾಗ್ಲೂ ಹೇಳ್ತೀವಿ, ಇದು ಅಡಿಕೆ ತೋಟದಿದ್ದಾರೆ ಬದುಕ್ತಾ ಇರೋದು. ಈಗ ತಾನೇ ಎಲ್ಲ ಫಸಲು ಇಟ್ಟಿದ್ದಾರೆ. ಪ್ರತಿಯೊಬ್ಬರು ಆ ಫಸಲಿಂದ ಬದುಕ್ತಾ ಇದ್ದಾರೆ. ನಮ್ಮ ಜೀವದ ಜೊತೆ ಆಟ ಆಡಬೇಡಿ ನೀವು ಹೇಳಿದ್ದೀವಿ ಸರ್ಕಾರದವರು. ಈಗ ತಾನೇ ಮಕ್ಕಳು ಎಲ್ಲರೂ ಅದರಿಂದ ಬದುಕ್ತಾ ಇದೀವಿ ಸರ್. ಇದುವರೆಗೂ ಎಲ್ಲರೂ 15,000 20,000 ಸಂಬಳಕ್ಕೆ ಹೋಗಿ ಫ್ಯಾಕ್ಟ್ರಿಗೂ ಏನೋ ಒಂದು ದುಡ್ಕೊಂಡು ಜೀವನ ಮಾಡ್ತಿದ್ದಾರೆ. ನಾವು ಇವತ್ತಿನ ದಿವಸ ಏನೋ ಒಂದು ಅಡಿಕೆ ಫಸಲು ಬಂದಿದೆ, ಆ ಫಸಲಿಂದ ಒಂದು ಜೀವನ ಮಾಡ್ತೀವಿ. ಯಾಕೆ ಗೊತ್ತಾ? ಇಲ್ಲಿ ಅಡಿಕೆ ಯಾಕೆ ಗೊತ್ತಾ ಸರ್? 150 ಅಡಿಗೆ ವಾಟರ್ ಸೋರ್ಸ್ ಇದೆ ಸರ್. 300 ಅಡಿಗೆ ಲಾಸ್ಟು ಸರ್. ಇಲ್ಲಿ 300 ಅಡಿ ಮೇಲೆ ನಾವು ಕೊರ್ಸೋದೇ ಇಲ್ಲ ಸರ್. ಎಲ್ಲಿ ಸರ್ ಸಿಗುತ್ತೆ 150 ಅಡಿ ನೀರು? ನೋಡಿಸಿ ಸರ್, ಕೋಲಾರ ಸೈಡ್ ಹೋಗಿ ಸರ್, 1,500 ಅಡಿ 2,000 ಅಡಿ ಕೊರ್ಸಿದ್ರು ನೀರು ಸಿಗಲ್ಲ. ಒಂದು ಟೊಮೊಟೊ ಬೆಳೆ ಬೆಳಿಬೇಕು ಅಂದ್ರೆ ಅವರು ಒಂದು ಯಾವುದೊಂದು ವಾಟರ್ ಪೈಪ್ಲೈನ್ ಕ್ಲಿಪ್ ಹಾಕಿಬಿಟ್ಟು ಅದರಲ್ಲಿ ನೀರು ಬಿಟ್ಕೊಂಡು ಸಾಕ್ತಾರೆ. ಎಷ್ಟೋ ಅರ್ಧ ಇಂಚ್ ನೀರು ಬರುತ್ತೆ ಅಲ್ಲಿ. ಇಲ್ಲಿ ಬನ್ನಿ ಸರ್, 2 ಇಂಚ್ ಬೇಕಾ 3 ಇಂಚ್ ಬೇಕಾ ನೀರು ಬರುತ್ತೆ. ಅದು ರಾಗಿ ಬೆಳಿತೀವಿ. ರಾಗಿ ಹೋಗ್ಲಿ ಸರ್, ಈಗ ಅಡಿಕೆ ತೋಟ ಬೆಳೆದು ಎಲ್ಲ ಫಸಲು ಬಂದು ನಿಂತಿದೆ ಸರ್. ಅದರಿಂದ ನಾವು ಜೀವನ ಕಟ್ಕೊಂಡಿದ್ದೀವಿ ಎಲ್ಲರೂ ಅಷ್ಟೇನೆ. ಈಗ ನಾವು ಈ ಜಮೀನೇ ನಾವು ಕಿತ್ಕೊಂಡ್ಬಿಟ್ರೆ ಬೇರೆ ನಾವು ಎಲ್ಲಿ ಹೋಗ್ಬೇಕು? ಏನು ಮಾಡಬೇಕು ನಾವು? ರೈತರು ಹೇಳಿ, ಏನು ಮಾಡೋದು ನಾವು? ಎಲ್ಲೂ ಜಮೀನು ಕೊಡೋಲ್ಲ, ಯಾವುದು ಗೋಮಾಳ ಎಲ್ಲೂ ಇಲ್ಲ. ಯಾಕೆಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ, ಗೋಮಾಳ ಎಲ್ಲ ಹಸುಗಳು ಮೇಯ್ಸಕ್ಕೆ ಬೇಕು. ಇನ್ನು ಉಳಿಕೆ ಜಮೀನು ಎಲ್ಲ ಉತ್ಕೊಂಡ್ಬಿಟ್ಟವ್ರೆ. ಎಲ್ಲೂ ಯಾರಿಗೂ ರೈತರಿಗೂ ಹಂಗ ಜಮೀನು ಸಿಗಲ್ಲ. ಈಗಲೇ ಹೇಳ್ತೀನಿ, ಇವ್ರು ಕೊಡೋದು ಇಲ್ಲ ರೈತರು. ಸರ್ಕಾರ ಅಂತೂ ಯಾವುದೇ ಕಾರಣಕ್ಕೂ ಜಮೀನು ಯಾರಿಗೂ 2 ಎಕರೆ ಇಲ್ಲಿ ಇನ್ನೂ ಜಮೀನು ಹೋಗುತ್ತೆ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಜಮೀನೇ ಇಲ್ಲ, ಎಲ್ಲೂ ಕೊಡೋಕೆ ಆಗೋದಿಲ್ಲ ಸರ್. ಎಲ್ಲ ಆಲ್ಮೋಸ್ಟ್ ಎಲ್ಲ ಉತ್ಕೊಂಡ್ಬಿಟ್ಟಾರೆ. ಎಲ್ಲ ಅರ್ಜಿ ಹಾಕಿದ್ರೆ ಎಲ್ಲ ಗ್ರ್ಯಾಂಡ್ ಮಾಡ್ಸ್ಕೊಂತಾರೆ. ನಮಗೆಲ್ಲಿ ಕೊಡ್ತಾರೆ?
ಏನೋ ಒಂದು ರಿಹಾಬಿಲೇಷನ್ ಅಂತ ಒಂದು ಸೆಂಟರ್ ಮಾಡ್ಬೋದು, ಅಲ್ಲೇನೋ ಒಂದೊಂದು ಮನೆ ಕಟ್ಕೊಡ್ಬೋದು ಅಷ್ಟೇ. ಅದು ಏನೋ ಒಂದು ಯಾವುದೋ ಗೂಡು ಸ್ಲಮ್ ಥರ ಗೂಡು ಕಟ್ಕೊಬೋದು, ಅದ್ರಲ್ಲಿ ನಾವು ಜೀವನ ಮಾಡೋಕ್ಕಾಗುತ್ತಾ? ಅಷ್ಟೇ ಮಾಡೋಕ್ಕಾಗೋದು. ಏನು ಮಾಡೋಣ ನಾವು? ಜಮೀನು ಕಳ್ಕೊಂಡು ಎಲ್ಲಿಗೆ ಹೋಗ್ಬೇಕು ನಾವು ಹೇಳಿ? ನಾವು ಡ್ಯಾಮ್ ಮಾಡೋಕೆ ನಮ್ಗೆ ವಿರೋಧ ಇಲ್ಲ, ಮಾಡಿ. ನೀರು ಬೇಕು ಸರ್ಕಾರ ಎಲ್ಲರಿಗೂ, ಚಿಕ್ಕಬಳ್ಳಾಪುರ ಕೋಲಾರ ಎಲ್ಲರಿಗೂ ನೀರು ಬೇಕು, ಮಾಡ್ಕೊಳ್ಳಿ ಸರ್, ಬೇಡ ಅನ್ನಲ್ಲ. ತಗೊಂಡೋಗಿ ಅದೇ ಪೈಪ್ಲೈನ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೀವು ಕೋಲಾರದಲ್ಲ ಎಲ್ಲ ಮಾಡ್ಕೊಳ್ಳಿ, ಎಲ್ಲಿ ಬೇಕೋ ಅಲ್ಲಿ ಚಿಕ್ಕ ಡ್ಯಾಮ್ ಮಾಡ್ಕೊಂಡು ಸಪ್ಲೈ ಮಾಡಿ. ಇಲ್ಲೇ ಯಾಕೆ ಮಾಡ್ತೀರಾ? ಎಷ್ಟು ಜನನ ಯಾಕೆ ಬರೆಸ್ತೀರಾ? ಮಕ್ಕಳೇ ಬರೆಸ್ತೀರಾ? ನಾವೆಲ್ಲಿಗೆ ಹೋಗ್ಬೇಕು? ನಮ್ಮ ಪರಿಸ್ಥಿತಿ ಏನು ಹೇಳಿ? ನಮ್ಗೆ ಒಂದು ಇದು ಕೊಡಿ, ನಮಗೆ ಏನು, ನಮಗೆ ಒಂದು ಜಮೀನು ಏನಿದೆ ಫಸ್ಟ್ ಕೊಡಿ, ತೋರಿಸಿ ಫಸ್ಟ್ ಇಂಥ ಕೊಡ್ತೀವಿ ಅಂತ ಹೇಳಿ ಫಸ್ಟು, ಆಮೇಲೆ ಬನ್ನಿ ಇಲ್ಲಿ. ಏಕಾಏಕಿ ಬಂದು ನಾವು ಡ್ಯಾಮ್ ಮಾಡ್ತೀವಿ ಎಬ್ಬರಿಸ್ತೀವಿ ಅಂತ ಬರಬೇಡಿ. ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದರು, ಏನು ಯಾರು ರೈತರನ್ನ ಏನು ಕೇಳಲೂ ಇಲ್ಲ, ಏನೂ ಇಲ್ಲ. ಅವ್ರ ಪಾಡೆ ಬಂದರು, ಭಾಷಣ ಮಾಡಿ ಹೊರಟೋದ್ರು. ಏನೋ ನಾವು ಕೇಳೋಣ ಅಂತ ಇದ್ರು ಅವಲೇ ಹೋಗೇ ಬಿಟ್ರು. ಯಾರನ್ನ ಕೇಳೋಣ ನಾವು? ನಮ್ಮ ಕಷ್ಟನ ಕೇಳಂಗೇ ಇಲ್ಲ, ಯಾರನ್ನ ಕೇಳೋಣ? ಈ ತರ ಇದೆ. ಅದರಿಂದ ದಯವಿಟ್ಟು ನಾವು ಸರ್ಕಾರದಲ್ಲಿ ಮನವಿ, ದಯವಿಟ್ಟು ಇಲ್ಲಿ ಡ್ಯಾಮ್ ಮಾಡದೆ ದಯವಿಟ್ಟು ಮುಂದೆ ಅದೇ ಪೈಪ್ಲೈನ್ ಮುಂದುವರ್ಸ್ಕೊಂಡು ಹೋಗಿ. ನೀವು ಏನು ಚಿಕ್ಕಬಳ್ಳಾಪುರ ಎಲ್ಲೆಲ್ಲಿದೆ ಅಲ್ಲೆಲ್ಲಿ ಡ್ಯಾಮ್ ಮಾಡ್ಕೊಂಡು ದಯವಿಟ್ಟು ಅವ್ರಿಗೆ ನೀರು ಕೊಡಿ, ನಾವೇನು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಅದರಿಂದ ಆ ತರ ಮಾಡಿ ಅಂತ ನಾವು ದಯವಿಟ್ಟು ಸರ್ಕಾರದಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಂತೀವಿ ಸರ್. ಈಗ ಪ್ರತಿಭಟನೆ ನೀವು DCM ಬಂದಿದ್ದೀನ, ಸ್ಥಳೀಯ ಶಾಸಕರು ಇದ್ರು, ಮಾಜಿ ಶಾಸಕರು ಇದ್ರು. ಹೌದು ಸರ್. ನಿಮ್ಮ ಅವರು ಬರೀ MSTP ಘಟಕದ ವಿರುದ್ಧ ಮಾತ್ರ ಮಾತಾಡಿದ್ರು. ನೀವು ಈ ರೀತಿ ವಿರೋಧ ವ್ಯಕ್ತಪಡಿಸಿದ್ರಿ ಅಂತ ಅವ್ರು ಗಮನಕ್ಕೆ ತಂದಿದ್ದೀರಾ? ನಿಮ್ಮ ವಿರೋಧನ ಅವ್ರಿಗೆ ಹೇಳಿದ್ದೀರಾ? ಸರ್, ಅವತ್ತು ಒಂದು ದಿವಸ ಮಾಜಿ MLA ಇದ್ರು, ಹಾಲಿ MLA ಇದ್ರು. ಅವ್ರು ಯಾವುದೇ ರೀತಿಯ ಇಲ್ಲಿ ನಾವು ಜಮೀನು ಡ್ಯಾಮ್ಗೋಸ್ಕರ ಅವರು ಒಬ್ರು ಯಾರು ತುಸಾ ಅಂತ ಮಾತೆತ್ತಿಲ್ಲ, ಬರೇ MSTP ಘಟಕ ಎತ್ತಿದ್ರು. MSTP ಘಟಕದ ಇಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಸರ್. ನಮ್ದು ಇಲ್ಲಿ ಡ್ಯಾಮ್ ಹೋಗ್ತಾ ಇದೆ, ಡ್ಯಾಮಿನ ಬಗ್ಗೆ ನೀವು ಮಾಜಿ MLA ಆಗಿರೋ ಹಾಲಿ MLA ಆಗಿರೋ ಡ್ಯಾಮಿನ ಬಗ್ಗೆ ಮಾತ್ರ ಮಾತಾಡಬೇಕು. ನಾವು ಯಾರು ಒಪ್ಪಿಗೆ ಕೊಟ್ಟಿಲ್ಲ, ನಾವು ಡ್ಯಾಮ್ ಇಲ್ಲಿ ಜಮೀನು ಕೊಡ್ತೀವಿ ಅಂತ ನಮ್ಗೆ ಒಪ್ಪಿಗೆ ಕೊಟ್ಟಿದ್ದು ಯಾರು ಕೊಟ್ಟಿಲ್ಲ. ನೀವೇನಿದ್ರು ಡ್ಯಾಮ್ ಬಗ್ಗೆನೇ ಮಾತಾಡ್ಬೇಕು. ಅವ್ರು ಯಾವುದು ತುಸಾ ಮಾತು ಎತ್ತಿಲ್ಲ ಸರ್ ಡ್ಯಾಮ್ ಬಗ್ಗೆ. ಡ್ಯಾಮ್ ಮಾಡಕ್ ಬಿಡೋದಿಲ್ಲ, ಡ್ಯಾಮ್ ಮಾಡಕ್ ಯಾವ ಕಾರಣಕ್ಕೂ ಬಿಡಲ್ಲ ಸರ್. ನಮ್ಮ ವಿರೋಧ ಇದೆ ಸರ್. ನಿಮ್ಮ ಗ್ರಾಮ ಸಭೆ ಮಾಡಿದಾರಾ? ಇಲ್ಲ ಮಾಡಿದಾರಾ? ಇದಕ್ಕೆ ಸಂಬಂಧಪಟ್ಟಂಗೆ ಅಂತ ಏನಾದ್ರು ನೀವು ಸರ್ ಈಗ ಆಲ್ರೆಡಿ ಈಗ ನಾವು ಬಿಡೋದಿಲ್ಲ ಅಂದ್ಬಿಟ್ಟು ಆಲ್ರೆಡಿ ನಮ್ಮ ಸ್ನೇಹಿತರು ಆಲ್ರೆಡಿ ತಹಸೀಲ್ದಾರ್ ಮನವಿ ಕೊಟ್ಟಿದ್ದಾರೆ, AC ಕೊಟ್ಟಿದ್ದಾರೆ, DC ಕೊಟ್ಟಿದ್ದಾರೆ, ಮತ್ತೆ ವಿಧಾನಸೌಧ ಮಾನ್ಯ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ, DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ, ರಾಜ್ಯಪಾಲರಿಗೂ ಹೋಗಿ ಕೊಟ್ಟು ಬಂದಿದ್ದಾರೆ ಸರ್. ಅವ್ರ ಹತ್ರ ಅಕ್ಲಾಜ್ಮೆಂಟ್ ಇದೆ ಎಲ್ಲ ಕಡೆ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಡ್ಯಾಮ್ ಮಾಡಲ್ಲ ಅಂದ್ಬಿಟ್ಟು ಎಲ್ಲ ಕೊಟ್ಟು ಬಂದಿದ್ದೀವಿ ಸರ್. ಸರ್, ಈಗ ನೀವು ಒಂದು ಹೇಳಿಕೆ ಕೊಡ್ತಾ ಇದ್ದೀರಾ, ಎತ್ತಿನಹೊಳೆ ಯೋಜನೆ ನೀರೇ ಇಲ್ಲ ಅಂತ. ಆಮೇಲೆ ವಿರೋಧ ಪಕ್ಷದರು ಸಹ ಹೇಳಿದ್ರೆ ಅದು ನೀರು ಬರಲ್ಲ ಅಂತ. ನೀರೇ ಬರದೇ ಇರೋವಾಗ ಇದು ಸಮಸ್ಯೆ ಆಗುತ್ತಾ ಸರ್? ನೀರು ಯಾವಾಗ ಬರುತ್ತೆ ಅಂದ್ರೆ ಅಲ್ಲಿ ಯಥೇಚ್ಛವಾಗಿ ಮಳೆ ಬಿದ್ದಾಗ ಆ ಮಳೆ ನೀರನ್ನು ಎತ್ತಿ ಇಲ್ಲಿ ಡ್ಯಾಮ್ಗೆ ಹಾಕ್ತಿವಿ ಅಂತ ಅವ್ರು ಹೇಳ್ತಾ ಇರೋದು ಅಷ್ಟೇನೆ. ಇಲ್ಲಿ ಮಳೆ ಬಿದ್ದಾಗ ಅಷ್ಟೇ ಬರೋದು ನೀರು. ನಾನು ಹೇಳಿ ನಿಮ್ಗೆ ಒಪ್ಕೊಂತೀನಿ. ವಿರೋಧ ಪಕ್ಷದಲ್ಲಿ ಇದ್ದಾಗ ಈ ಸರ್ಕಾರದಲ್ಲಿ ಯಾವುದೇ ಸರ್ಕಾರ ಇರಲಿ, ಸರ್ಕಾರದ ಮಧ್ಯೆ ಮಾತಾಡಿದಂಥ ಚರ್ಚೆ, ವಿಧಾನಸೌಧದಲ್ಲಿ ಮಾತಾಡಿದಂಥ ವಿಚಾರಣೆ ಅದು. ಎತ್ತಿನಹೊಳೆಯಲ್ಲಿ ನೀರೇ ಬರ್ತಾ ಇಲ್ಲ ಈಗ ಸದ್ಯಕ್ಕೆ. ಅದು 1976, 77, 80ರವರೆಗೂ ಮಾಡಿದ್ರೆ ಸಕ್ಸಸ್ ಆಗೋದು. ಈಗ ಅಲ್ಲಿ ನೀರೇ ಬರ್ತಾ ಇಲ್ಲ ಅಂದ್ರೆ ಮಳೆನೇ ಸರಿಯಾಗಿ ಬರ್ತಾ ಇಲ್ಲ. ಸೊ ಹಂಗಾಗಿ ಈಗ ಡ್ಯಾಮ್ ನೀರು ಬರೋದು ಕಷ್ಟ ಐತೆ ಅಂತ ವಿಧಾನಸೌಧದಲ್ಲಿ ಮಾತಾಡಿರೋದೇ ಸರ್. ನೀವು ಮೀಡಿಯಾಗಳವ್ರೆ ನೀವೇ ತೋರಿಸಿದ್ದೀರಾ, ನಾವು ನೋಡಿದೀವಿ ಸರ್. ಅದನ್ನ ಹೇಳಿದೆ ನಾನು. ಜನಾಭಿಪ್ರಾಯನೂ ಅದೇ ಸರ್. ನಮ್ ಕ್ವಶನ್ ಇರೋದು ನೀರೇ ಬರದೇ ಇರುವಾಗ ಯಾವ್ದು ಮುಳುಗಡೆ ಸರ್, ನೀರೇ ಈಗ ನೀರೇ ಬರ್ಲಿಲ್ಲ ಅಂತಂದ್ರೆ ಇವರು ಇದು ಏನ್ ಗೊತ್ತಾ ಸರ್, ಇದು ಈಗ 8,000 ಕೋಟಿ ಇದ್ದಂತ ಇದು ಪ್ರಾಜೆಕ್ಟ್ 12,000 ಕೋಟಿ ಆಯ್ತು, 18,000 ಕೋಟಿ ಆಯ್ತು, 28,000 ಕೋಟಿ ಆಯ್ತು. ಇದನ್ನ ದುಡ್ಡಡೆ ಒಂದು ಮಾರ್ಗ ಅಷ್ಟೇ. ಇದು ಬೆಂಗಳೂರಲ್ಲಿ ಬರ್ತದಲ್ಲ ರೊಚ್ಚ ನೀರು, ಅದನ್ನ ತಂದು ಡ್ಯಾಮ್ ಅಲ್ಲಿ ಪೈಪ್ ಒಳಗಡೆ ಬಿಡಬಹುದೇ ಹೊರತು ಇವರು ನೀರಂತೂ ತರಕ್ಕಾಗಲ್ಲ. ನೀವು ದುಡ್ಡನ ಹೊಡ್ಕೊಳ್ಳಿ, ಏನಾನ ಮಾಡ್ಕೊಳ್ಳಿ, ನಮ್ಗೆ ಇಲ್ಲಿ ಡ್ಯಾಮ್ ಬೇಡ. ಎತ್ತಿನಹೊಳೆ ಯೋಜನೆಯನ್ನು 2012ರಲ್ಲಿ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಬಯಲುಸೀಮೆಗೆ ಕುಡಿಯೋ ನೀರಿಗೆ ಅಂತೇಳಿ ಈ ಯೋಜನೆಯನ್ನ ಕೇಂದ್ರ ಸರ್ಕಾರದ ಮುಖಾಂತರ, ಕೇಂದ್ರ ಜಲ ಆಯೋಗದ ಮುಖಾಂತರ ಈ ಯೋಜನೆಯನ್ನ ಜಾರಿಗೆ ತರ್ತಾರೆ. 2012ರಲ್ಲಿ ಈ ಯೋಜನೆ ಜಾರಿಗೆ ಬಂದಾಗಿಂದ ಇವತ್ತಿನವರೆಗೂ ನಮ್ಮ ಏನು ಈ ಗ್ರಾಮಗಳವೆ, ಈ ಗ್ರಾಮದ ಜನತೆಗೆ ನೆಮ್ಮದಿನೇ ಇಲ್ದಂಗೆ ಆಗೋಯ್ತು ಸ್ವಾಮಿ. ಕಾರಣಪ್ಪ ಏನಪ್ಪಾ ಅಂದ್ರೆ ಸರ್ಕಾರ ಮತ್ತು ಯೋಜನಾ ಅಧಿಕಾರಿಗಳ ನಡುವೆ ಇರ್ತಕ್ಕಂಥ ಗೊಂದಲನೇ ಈ ನಮ್ಮ ಜನಗಳ ನೆಮ್ಮದಿನ ಕಿತ್ಕೊಂಡಿದ್ದು ಸ್ವಾಮಿ. ಹೆಂಗಪ್ಪ ಅಂತಂದ್ರೆ ಅವತ್ತು 2012ರಲ್ಲಿ ಯೋಜನೆಗೆ 13,000 ಕೋಟಿ ವೆಚ್ಚ ಅಂತ ಹೇಳಿರೋ 24 TMC ಯೋಜನೆಗೆ ಬರ್ತಕ್ಕಂಥ ನೀರು 24 TMC 13,000 ಕೋಟಿ ವೆಚ್ಚ ಅಂತೇಳಿ ನೀವು ಎಲ್ಲ ಕೂಡ ನೋಡಿರ್ತೀರ ಮಾಧ್ಯಮ ಮಿತ್ರರು. ಇವತ್ತು ಅದು ಎಲ್ಲಿಗೆ ಹೋಗಿ ಮುಟ್ಟಿದೆ ಅಂದ್ರೆ ಇವತ್ತು 2025 ಬಂದಿದೆ, ಯೋಜನಾ ವೆಚ್ಚ ಬಂದು 23,000 ಕೋಟಿ ಯೋಜನಾ ವೆಚ್ಚ ಆಗಿದೆ. 24 TMC ನೀರನ್ನ 14 TMC ನೀರಿಗೆ ತಂದು
ನಿಲ್ಲಿಸಿದ್ದಾರೆ. ಅಂದರೆ ಯೋಜನೆ ವೆಚ್ಚ ಜಾಸ್ತಿ ಆಯಿತು, ಯೋಜನೆಗೆ ಬರ್ತಕ್ಕಂಥ ನೀರಿನ ಸಾಮರ್ಥ್ಯ ಕಡಿಮೆ ಆಯಿತು. ಅಂದರೆ ಇಲ್ಲಿ ವಸ್ತುನಿಷ್ಠತೆಯನ್ನು ಕಳ್ಕೊಂಡಿದೆ ಸರ್ಕಾರ. ಈ ಯೋಜನೆಯಿಂದ ಟೋಟಲಿ ಹೇಳ್ಬೇಕಂದ್ರೆ ಕೆಲವೊಂದು ನೀರಾವರಿ ತಜ್ಞರು ಈ ಯೋಜನೆ ಬಗ್ಗೆ ಹೇಳ್ತಾರೆ, ಈ ಯೋಜನೆಯಿಂದ ಯಾವುದೇ ಕಾರಣಕ್ಕೂ ನೀರನ್ನು ತೆಗೆದುಕೊಂಡೋಗಿ ಬಯಲುಸೀಮೆಯಲ್ಲಿರ್ತಕ್ಕಂಥ ರೈತರಿಗೆ ಕುಡಿಯೋಕ್ಕಾಗಲಿ ವ್ಯವಸಾಯಕ್ಕಾಗಲಿ ಯಾವುದೇ ಕಾರಣಕ್ಕೂ ನೀರು ಕೊಡೋಕ್ಕಾಗಲ್ಲ. ಈ ಯೋಜನೆ ಒಂದು ದುಡ್ಡು ಹೊಡೆಯತಕ್ಕಂಥ ಯೋಜನೆ. ಈ ಯೋಜನೆಯಿಂದ ಯಾವುದೇ ಕಾರಣಕ್ಕೂ ರೈತರಿಗೆ ಸಫಲವಾದ ರೀತಿಯಲ್ಲಿ ನೀರನ್ನು ಕೊಡೋಕ್ಕಾಗಲ್ಲ. ಮೇಯ್ನ್ ಏನಪ್ಪ ಅಂದರೆ ಫಸ್ಟು ದೇವರಾಯನದುರ್ಗದಲ್ಲಿ ಡ್ಯಾಮ್ ಮಾಡಬೇಕು ಅಂತೇಳಿ ಮಾಡಿರೋ. ದೇವರಾಯನದುರ್ಗದಲ್ಲಿ ತಾಂತ್ರಿಕ ದೋಷದಿಂದ ಬೈರ್ಗುಂಡ್ಲೆಯಲ್ಲಿ ಜಲಾಶಯ ಮಾಡಬೇಕು ಅಂತ ಮಾಡಿದ್ರು. ಬೈರ್ಗುಂಡ್ಲೆಯಲ್ಲಿ ಏನು ಮಾಡಿರೋ 5 TMC ಸಾಮರ್ಥ್ಯದ ಜಲಾಶಯವನ್ನು ಮಾಡಬೇಕು ಅಂತ ಮಾಡಿರೋ. ತದನಂತರ ಏನಾಯ್ತು, BJP ಸರ್ಕಾರ ಬಂತು. BJP ಸರ್ಕಾರ ಬಂದಾಗ ಏನು ಮಾಡಿದ್ರು, ಸಾಕಷ್ಟು ಹಳ್ಳಿಗಳು ಮುಳುಗಡೆ ಆಗ್ತವೆ, ಇದೇನು ಸಮಸ್ಯೆ ಬೇಡ ಅಂದ್ಬಿಟ್ಟು ಕೇವಲ 2 TMC ನೀರನ್ನು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಜಲಾಶಯ ಮಾಡೋಣ ಅಂತ ತೀರ್ಮಾನ ಮಾಡಿರೋ. ಈಗ ಬಂದಿರ್ತಕ್ಕಂಥ ಸರ್ಕಾರದವ್ರು ಏನು ಮಾಡ್ಯಾರೆ, ಆ 2 TMC ನೀರಿನ ಸಾಮರ್ಥ್ಯದ ಜಲಾಶಯದ ಸ್ವರೂಪವನ್ನೇ ಬದಲಿಸ್ಬಿಟ್ಟು ಈಗ ಕೊರಟಗೆರೆ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸಮತೋಲಿತ ಜಲಾಶಯ ಅಂತ ಮಾಡಿದ್ದಾರೆ. ಸಮತೋಲಿತ ಜಲಾಶಯ ಅಂದರೆ 2 TMC ಹೋಯ್ತು, ಈಗ 3 TMC ಸಾಮರ್ಥ್ಯದ ಕೊರಟಗೆರೆ ದೊಡ್ಡಬಳ್ಳಾಪುರ ತಾಲೂಕಿನ ಲೆಕ್ಕೇನಹಳ್ಳಿ ಮತ್ತು ಕೊರಟಗೆರೆ ತಾಲೂಕಿನ ಒಡೆರಳ್ಳಿ ಗ್ರಾಮದಲ್ಲಿ ಟೋಟಲ್ 7 ಗ್ರಾಮಗಳ ಮುಳುಗಡೆ ಆಗಿರ್ತಕ್ಕಂಥ ಗ್ರಾಮಗಳು ಸೇರಿಸಿ ಸಮತೋಲಿತ ಜಲಾಶಯವನ್ನು ಮಾಡಬೇಕು ಅಂತೇಳಿ ಮೊನ್ನೆ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಈ ಸರ್ಕಾರದವ್ರು ಏನು ಮಾಡ್ತಾರೆ, 5 ವರ್ಷಕ್ಕೊಂದ್ಸತಿ ಸರ್ಕಾರ ಚೇಂಜ್ ಆಗ್ತಾ ಇದೆ, ಅದರಂತೆ ಎತ್ತಿನ ಹೊಳೆ ಯೋಜನೆಗೆ ಬರ್ತಕ್ಕಂಥ ನೀರು ಚೇಂಜ್ ಮಾಡ್ತಾ ಇದ್ದಾರೆ. ಈ ಒಂದು ಯೋಜನೆಯಲ್ಲಿ ಏನಪ್ಪ ಅಂತಂದರೆ ವಸ್ತುನಿಷ್ಠತೆಯನ್ನು ಕಳ್ಕೊಂಡು ಯೋಜನೆ ಎತ್ತಿನ ಜಲಾಶಯದ ಯೋಜನೆಯ ಗಾತ್ರವನ್ನೇ ಚಿಕ್ಕದು ಮಾಡಿದ್ದಾರೆ. ಇಲ್ಲಿ ಏನಪ್ಪ ಅಂತಂದ್ರೆ 5 TMC ಇದ್ದಿದ್ದು 2 TMC ಆಯಿತು, 2 TMC ಇದ್ದಿದ್ದು ಈಗ 3 TMC ಆಯಿತು. ಇಲ್ಲಿ ಏನಾಗಿದೆ, ಇದರಿಂದ ಅನ್ಯಾಯ ಆಗ್ತಿರ್ತಕ್ಕಂಥವ್ರು, ಇದರಿಂದ ರೈತರು ಮಾತ್ರ ಅನ್ಯಾಯ ಆಗ್ತಾ ಇದ್ದಾರೆ. ಈ ಯೋಜನೆಗೆ ಎತ್ತಿನ ಹೊಳೆ ಜಲಾಶಯಕ್ಕೆ ಹೋಗ್ತಕ್ಕಂಥ ಗ್ರಾಮಗಳು ರೈತರು ಏನು ಮಾಡಿದ್ದಾರೆ, ಎಲ್ಲ ಅವತ್ತಿನಿಂದ ಇವತ್ತಿನವರೆಗೂ ನೆಮ್ಮದಿ ಕಳ್ಕೊಂಡು ನೋಡಿ ಸ್ವಾಮಿ. ಇಲ್ಲಿ ನಮ್ಮ ಒಂದು ಗ್ರಾಮಗಳು ಇಲ್ಲಿ ಯಾವುದೇ ಇಲ್ಲಿ ಕೆಲ್ಸಗಳಿಗೆ ಹೋಗ್ಬೇಕಂದ್ರೆ ಸುಮಾರು 40 ರಿಂದ 50 ಕಿಲೋಮೀಟರ್ ದೂರ ಹೋಗ್ಬೇಕು ಸ್ವಾಮಿ. ನಮಗೆ ಯಾವುದೇ ರೀತಿ ಬೇರೆ ಕೆಲಸಕ್ಕೆ ಗೊತ್ತಿಲ್ಲ, ವ್ಯವಸಾಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಇಲ್ಲಿರ್ತಕ್ಕಂಥ ರೈತರಿಗೆ ಎಲ್ಲ ಅತಿ ಸಣ್ಣ ರೈತರಾಗಿದ್ದಾರೆ. ಕೆಲವರಿಗೆ ಎಲ್ಲರಿಗೂ 2 ರಿಂದ 3 ಎಕರೆ ಜಮೀನು ಅಷ್ಟೇ ಇರೋ ಸ್ವಾಮಿ. 200 ರಿಂದ 300 ಅಡಿ ಕೊರೆದ್ರೆ ಎಲ್ಲರಿಗೂ ನೀರು ಸಿಗುತ್ತೆ. ಎಲ್ಲರ ಜಮೀನಲ್ಲೂ ಕೊಳವೆ ಬಾವಿಗಳನ್ನು ಹಾಕ್ಕೊಂಡಿದ್ದಾರೆ. ಸ್ವಾವಲಂಬಿಯಾಗಿ ಹೈನುಗಾರಿಕೆ, ಪಶುಸಂಗೋಪನೆ, ಮತ್ತೆ ವ್ಯವಸಾಯೇತರ ಬೆಳೆಗಳನ್ನು, ತೋಟಗಾರಿಕೆ ಬೆಳೆಗಳನ್ನು ಬೆಳ್ಕೊಂಡು ತನ್ನ ಸ್ವಾವಲಂಬಿಗಳಾಗಿ ಇಲ್ಲೇ ಬದುಕ್ತಾ ಇದ್ದಾರೆ. ಇಂಥ ಜಾಗದಲ್ಲಿ ಇವರು ಡ್ಯಾಮ್ ಮಾಡ್ತೀವಿ ಅಂತ ಬಂದರೆ ಇದೊಂದು ಅವೈಜ್ಞಾನಿಕ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸ್ವಾಮಿ. ಯಾಕಪ್ಪ ಅಂದರೆ ಇದು ಹರಿಯ ನೀರಿಗೆ ಅಡ್ಡಲಾಗಿ ನಿರ್ಮಿಸ್ತಕ್ಕಂಥ ಡ್ಯಾಮ್ ಅಲ್ಲ. ಅಲ್ಲಿಂದ ಸಂಗ್ರಹಿಸಿ ಪೈಪ್ ಲೈನ್ ಮುಖಾಂತರ ತಂದಿರ್ತಕ್ಕಂಥ ನೀರನ್ನು ಬೇರೊಂದು ಕಡೆನೆ ಬರಡು ಭೂಮಿಯಲ್ಲೇ ನಿಲ್ಲಿಸ್ಬೋದಲ್ವಾ? ಇಲ್ಲಿನ ರೈತರು ಉಳಿತಾರೆ. ದೊಡ್ಡಬಳ್ಳಾಪುರದಲ್ಲಿ ಈಗಾಗಲೇ ಸಾಕಷ್ಟು ಕೃಷಿ ಭೂಮಿಯನ್ನು ವಶಪಡಿಸ್ಕೊಂಡಿದೆ ಸರ್ಕಾರ. ನಗರೀಕರಣ ಇರ್ಬೋದು, KIDB ಇರ್ಬೋದು, ಮತ್ತು ಇದು ಇನ್ನೊಂದು ನಗರೀಕರಣ, KIDB ಮತ್ತು ಇದು ಬೇರೆ ಬೇರೆ ಯೋಜನೆಗಳಿಗೆ ಮತ್ತು ಹೈವೇ ಮಾಡೋದಕ್ಕೋಸ್ಕರ ಸಾಕಷ್ಟು ಕೃಷಿ ಭೂಮಿಯನ್ನು ವಶಪಡಿಸ್ಕೊಂಡಿದೆ. ಇಂಥ ಜಾಗದಲ್ಲಿ ದೊಡ್ಡಬಳ್ಳಾಪುರ ಜಮೀನೇ ಬೇಕಾಯ್ತಾ ನಿಮಗೆ ಡ್ಯಾಮ್ ಮಾಡೋಕ್ಕೆ? ಬೇರೆ ಎಲ್ಲೂ ಮಾಡೋಕ್ಕಲ್ಲ. ಸಾಕಷ್ಟು ಬರಡು ಭೂಮಿ ಇದೆ. ಮುಂದೆ ಅಲ್ಲಿ ಯಾರು ಕೂಡ ವ್ಯವಸಾಯ ಮಾಡಲ್ಲ, ಎಲ್ಲ ಕೆಲ್ಸಗಳಿಗೆ ಹೋಗ್ತಾರೆ. ಅಲ್ಲೆಲ್ಲ ಕೈಗಾರಿಕೆಗಳು ಹತ್ರ ಇರೋದ್ರಿಂದ ರೈತರುಗಳೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಅಲ್ಲಿ ಯಾರು ವ್ಯವಸಾಯ ಮಾಡಲ್ಲ. ಅಂಥ ಜಾಗದಲ್ಲಿ ಡ್ಯಾಮ್ ಮಾಡಿರಿ, ಬೆಟ್ಟ ಗುಟ್ಟಗಳನ್ನ ಹುಡುಕ್ರಿ, ಅದಕ್ಕೆ ಪರ್ಯಾಯವಾಗಿ ಡ್ಯಾಮ್ ಮಾಡ್ಬೋದಲ್ವ ನೀವು? ಈಗ ಏನಾಗಿದೆ, 14 TMC ನೀರು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಈಗ ನೀವು ಮೊದಲು ಪ್ರಾಯೋಗಿಕವಾಗಿ ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ನೀರು ಹರಿಸ್ರಿ, ಆಮೇಲಿಂದ ಡ್ಯಾಮ್ ಮಾಡಿರಿ. ಈಗ ಏನಾಗಿದೆ ಅಂದರೆ ಸರ್ಕಾರ ಕೂಸು ಹುಟ್ಟೋದಕ್ಕಿಂತ ಮುಂತಾಗೆ ಕುವಾಲಿ ಹೊಲಿಸುತ್ತೆ ಅನ್ನಂಗಾಗಿದೆ. ಯಾಕಪ್ಪ ಅಂದರೆ ಈ ಪ್ರಾಯೋಗಿಕವಾಗಿ ಪೈಪ್ ಲೈನಲ್ಲಿ ನೀರು ಹರಿಸಿಲ್ಲ, ಅಲ್ಲಿಂದ ನೀರು ಎಷ್ಟು ನಮಗೆ ಸಿಗ್ತದೆ ಅನ್ನೋದು ಗೊತ್ತಿಲ್ಲ ಸರ್ಕಾರಕ್ಕೆ. ಅದಕ್ಕೆ ಮುಖ್ಯವಾಗೇ ಬಂಡವಾಳ ಐತೆ, ಹಾಕ್ತಾವ್ರೆ, ರೈತರ ತಲೆ ಮೇಲೆ ಟ್ಯಾಕ್ಸ್ ಹಾಕಿ ಬಂಡವಾಳ ತಂದು ಸುರಿತಾವ್ರೆ, ಇಲ್ಲಿ ಯೋಜನೆ ಮಾಡ್ತಾವ್ರೆ. ಇಲ್ಲಿ ಅನ್ಯಾಯ ಆಗ್ತಿರ್ತಕ್ಕಂಥವ್ರು, ಯೋಜನೆಗೆ ಒಳಪಟ್ಟಿರ್ತಂಥ ಗ್ರಾಮಸ್ಥರು ತುಂಬಾ ಅನ್ಯಾಯ ಆಗ್ತಾವ್ರೆ. ಈ ಒಂದು ಯೋಜನೆಗೆ ಒಟ್ಟಾರೆ ಹೇಳ್ಬೇಕು ಅಂತಂತಂದರೆ ಅಲ್ಲಿನ ನೀರು ತಂದಿನ್ನ ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಬಿಡದಲ್ಲೇ ಅದಕ್ಕೆ ಮುಂಚೆಗೇನೆ ಇವರು ಇಲ್ಲಿ ಒಕ್ಕಲೆ ಬರೆಸ್ತಾವ್ರೆ. ನಾನು ಹೇಳೋದೇನಪ್ಪ ಅಂದರೆ ಸರ್ಕಾರಕ್ಕೆ ಒಂದು ಸಜೆಸ್ಟ್ ಹೇಳ್ತಾ ಇರೋದೇನಪ್ಪ ಅಂದರೆ ಫಸ್ಟ್ ನೀವು ಪೈಪ್ ಲೈನಲ್ಲಿ ಪ್ರಾಯೋಗಿಕವಾಗಿ ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಎಲ್ಲ ತುಮಕೂರು, ಬೆಂಗಳೂರು ಉತ್ತರ, ಚಿಕ್ಕಬಳ್ಳಾಪುರ, ಕೋಲಾರ, ಹಾಸನ ಎಲ್ಲ ಜಿಲ್ಲೆಗಳಿಗೂ ಫಸ್ಟು ಪ್ರಾಯೋಗಿಕವಾಗಿ ಕುಡಿಯೋ ನೀರನ್ನು ಹರಿಸ್ರಿ. ಆಮೇಲೆ ಎಷ್ಟು TMC ನೀರು ಆ ಎತ್ತಿನ ಹೊಳೆಯಿಂದ ಸಿಗ್ತದೆ ಅಂತ ನಿಮಗೆ ಕನ್ಫರ್ಮ್ ಆಗ್ತದೆ. ಆವಾಗ ನೀವೆಲ್ಲಾನು ಬರಡು ಭೂಮಿ ಇರ್ತಕ್ಕಂಥ ಜಾಗದಲ್ಲಿ ಜಲಾಶಯ ಮಾಡಿರಿ. ಅದಕ್ಕೆ ಇಡೀ ರಾಜ್ಯದಲ್ಲಿ ಯಾವ ರೈತರು ಕೂಡ ವಿರೋಧ ಮಾಡಲ್ಲ. ಬರಡು ಭೂಮಿಯನ್ನು ವಶಪಡಿಸ್ಕೊಳ್ಳೋ ಅಧಿಕಾರ ಸರ್ಕಾರಕ್ಕಿದೆ. ಇವತ್ತು
ಈ ಒಂದು ಗ್ರಾಮದಲ್ಲಿ ಇವತ್ತು ಎಲ್ಲ ಸಂಪನ್ಮೂಲ ಭರಿತ ಮತ್ತು ಯೋಗ್ಯವಾಗಿರ್ತಕ್ಕಂಥ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಜಮೀನು, ಇಂಥ ಜಮೀನ 80% ರೈತರು ಒಪ್ಪಿಗೆ ಕೊಡೋದಲ್ಲ. ನೀವು ಹೆಂಗೆ ವಶಪಡಿಸ್ಕೊಂತೀರ? ಇಲ್ಲಿ ರೈತರು ಯಾರಾದ್ರು ಸರ್ ಇಲ್ಲಿವರೆಗೂ ಸರ್ಕಾರೇತರ ಈ ಡ್ಯಾಮ್ ಮಾಡಬೇಕು ಅಂತ ಸಾಕಷ್ಟು ಸಭೆಗಳು ನಡೆದಿದ್ದಾವೆ 2017ರಿಂದ ಇಲ್ಲಿವರೆಗೂ. DC ಇರ್ಬೋದು, ಮತ್ತು ಈ ಜಲಸಂಪನ್ಮೂಲ ಸಚಿವರು ಇರ್ಬೋದು, ಸಾಕಷ್ಟು ಜನ ಬಂದು ಸಭೆಗಳು ಮಾಡಿದ್ರು. ಎಲ್ಲ ಸಭೆಗಳಲ್ಲಿ ರೈತರು ಒಂದೇ ಮಾತು ಹೇಳಿರೋದು, ಯಾವುದೇ ಕಾರಣಕ್ಕೂ ಜಲಾಶಯಕ್ಕೆ ನಾವು ಜಮೀನು ಕೊಡಲ್ಲ, ನೀವು ಬೇರೆ ಕಡೆ ಮಾಡ್ಕೊಳ್ರಿ ಪರ್ಯಾಯವಾಗಿ. ನಾವು ನಿಮ್ಮ ಪರಿಹಾರಕ್ಕಾಗಲಿ ಬೇರೆ ಉದ್ದೇಶಕ್ಕಾಗಲಿ ನಿಮ್ಮ ಯಾವುದೇ ರೀತಿಯ ಮನೆ ಇನ್ನೊಂದು ಕಡೆ ಜಮೀನು ಕೊಡ್ತೀವಿ ಅಂದ್ರೂ ನಾವು ಜಮೀನು ಕೊಡಲ್ಲ. ನಮ್ಮ ಉದ್ದೇಶ ಒಂದೇ, ನಾವು ನಮ್ಮ ಜಾಗನ ಬಿಟ್ಟು ಹೋಗಲ್ಲ, ಒಕ್ಕಲೆ ಬಸ್ಬೇಡ್ರಿ, ನೀವು ಬೇರೆ ಕಡೆ ಡ್ಯಾಮ್ ಮಾಡ್ಕೊಳ್ರಿ ಅಂತೇಳಿ ಹೇಳಿದ್ದಾರೆ. ಆದರೆ ಇಲ್ಲಿನ ಅಧಿಕಾರಿಗಳು ನಾವು ಹೇಳಿರೋದೇ ಒಂದು, ಅವರು ಸರ್ಕಾರ ಕೊಟ್ಟಿರೋ ವರದಿನೇ ಒಂದು. ಅದಕ್ಕೆ ಅವ್ರೇನು ಮಾಡಿದ್ದಾರೆ, ನಾವು ರಾಜಕಾರಣಿಗಳು ದೂರದಲ್ಲ, ಇಲ್ಲಿರೋ ಅಧಿಕಾರಿಗಳೇ ಅವ್ರಿಗೆ ಮಿಸ್ಗೈಡ್ ಮಾಡಿದ್ದಾರೆ. ಆದರೆ ಇವತ್ತು ನಾವು ನಮ್ಮ ಕೊನೆ ಅಂತ ಬಂದಿದೆ, ನಾವು ನೇರವಾಗಿ ಎಲ್ಲ ರೈತರು ಫೀಲ್ಡ್ಗೆ ಇಳಿಲೇಬೇಕು, ಇಳಿದಿದ್ದೀವಿ. ನಮ್ಮದು ಒಂದೇ ಉದ್ದೇಶ, ಯಾವುದೇ ಕಾರಣಕ್ಕೂ ನೀವು ಎಲ್ಲಾದರೂ ಜಲಾಶಯ ಮಾಡಿರಿ, ಇಲ್ಲಂತೂ ಜಲಾಶಯ ಮಾಡೋಕ್ಕೆ ಬಿಡಲ್ಲ. ಇಲ್ಲಿ ಜಲಾಶಯ ನೀವು ಮಾಡ್ತೀವಿ ಅಂದರೆ ನಾವು ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಅಹಿಂಸಾತ್ಮಕವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಪ್ರತಿಭಟನೆಯಿಂದ ಸಾಕಷ್ಟು ಪಡಿಬೋದು, ಸಾಕಷ್ಟು ಕಳ್ಕೊಬೋದು. ಆದರೆ ನಾವು ಹೇಳಪ್ಪ ಏನಪ್ಪ ಅಂದರೆ ನಾವು ಪ್ರತಿಭಟನೆ ಮಾಡಿ ಈ ಒಂದು ಜಾಗದಲ್ಲಿ ಯಾವುದೇ ಕಾರಣ ಡ್ಯಾಮ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಲ್ಲ. ಇರೋದು 1 ಎಕರೆ ಜಮೀನು ಸರ್, 5 ಲಕ್ಷ ಬ್ಯಾಂಕಲ್ಲಿ ಸಾಲ ಮಾಡಿದ್ದೀನಿ ನಾನು. ಎಲ್ಲೂ ಹೋಗೋಣ ಹೇಳ್ರಿ ನೀವು. ಮೊನ್ನೆ DK ಶಿವಕುಮಾರ್ ಬಂದವ್ರೆ ಮಾತಾಡ್ರಿ ಅಂತ ಮಾತಾಡಿದ್ರು, ಡ್ಯಾಮಿನ ಬಗ್ಗೆ ಮಾತಾಡಿಲ್ಲ. ಇಲ್ಲಿಂದ ಹಿಡಿದು ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಕೂಟಗಳು ಹೊಡಿದ್ದಾರೆ, 2 ಕೂಟಗಳು. ಯಾರು ಇವತ್ತು ಕಳ್ಳರ ತರ ಬಂದು ಓಡಾಗಿದ್ದಾರೆ, ಅಲ್ಲೂ ಹೊಡಿದಾರೆ, ಇಲ್ಲೂ ಹೊಡಿದ್ರು. ಏನ್ ಮಾಡ್ತಾ ಇದಾರೆ ಇವರೆಲ್ಲ? ಜನಗಳು ಏನ್ ಕೇಳ್ತಾ ಇದಾರೆ, ರೈತಗಳು ಏನ್ ಕೇಳ್ತಾರೆ ಗೊತ್ತಿಲ್ಲ. ಕಳ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇವರೆಲ್ಲ ಬಂದು. ನಾವೆಲ್ಲ ಹೋಗೋಣ? ನಾನು ಎಲ್ಲಿ ಕರ್ಕೊಂಡಲ್ಲ ಹೆಂಡ್ರ ಮಕ್ಕಳನ್ನ ಯಾರ ಹತ್ರ ಹೇಳಿ ಸರ್? ಓದಿರೋದು ಒಳ್ಳೆ ಕ್ಲಾಸ್ ಸರ್, ದುಡ್ಕೊಂತಿರೋ ಕೆಲವು ನಾವು ಎಲ್ಲ ಕಡೆ ಇಕ್ಕವ್ರು ಸರ್. ಇವರು ಬಿಸ್ತೀರ್ ಕಾಸ್ಕೊಬಿಟ್ಟವ್ರೆ, ತಣ್ಣಗಾದವರು ಸುಮ್ಮನೆ ಉಯ್ಕೋಣ ಅಂತ ನಿಂತವ್ರು. ಇವರು ರಾಜಕೀಯ ಮಾಡಾರಲ್ಲ. ಈ ರಾಜಕೀಯ ಮಾಡೋ ಕುಟುಂಬದವ್ರು ಹೆಂಗಾಗಿ ಬಿಟ್ಟವ್ರ? ಇನ್ನೊಂದು ಹೇಳ್ತೀನಿ, ಇನ್ನೊಂದು ಎಕ್ಸ್ಪೆಷಲ್ ಹೇಳ್ಬಿಡ್ತೀನಿ. ಈ ರಾಜಕೀಯ ಮಾಡೋ ಈಗ ಮಂತ್ರಿಗಳು ಯಾರು ನಮ್ಗೆ ಅವೆಲ್ಲ ಗೊತ್ತಾಗಲ್ಲ. ಇವರೆಲ್ಲ ಒಂದೇ ಕುಟುಂಬದವ್ರು ಇದ್ದಂಗೆ. ಅವ್ರು ಬಂದಾಗ ಇವ್ರು ಬೆಳೆ ಕಳೆ ಬೇಯಿಸಿ ಅಂತಾರೆ, ಇವ್ರು ಬಂದಾಗ ಅವ್ರು ಬೆಳೆ ಕಳೆ ಬೇಯಿಸಿ ಅಂತಾರೆ. ಬಡವರೆಲ್ಲ ಆಗ್ತಾರೆ ರೈತರು. ಎಲ್ಲೋಗ ನಾವು ಅವರೆಲ್ಲ ಅವ್ರ ಪಾಡಿಗೆ ಅವ್ರೆ. ಇವ್ರು ಬಂದಾಗ ಅವ್ರ ಹತ್ರ ಹೋಗ್ತಾರೆ, ಅವ್ರ ಕೆಲ್ಸಗಳಿಗೆ ಗೈಸ್ಕೊಂತಾರೆ, ಇವ್ರು ಬಂದಾಗ ಇವ್ರ ಕೆಲ್ಸಗಳಿಗೆ ಗೈಸ್ಕೊಂತಾರೆ. ನಾವೆಲ್ಲ ರೈತರುಗಳು ನಮ್ಮ ಮನೆ ಪಾಡು ಏನ್ ಮಾಡ್ಕೊಳ್ಳೋಣ? ನಾವೆಲ್ಲಿ ಕರ್ಕೋಣ ಹೆಂಡ್ರ ಮಕ್ಕಳನ್ನ? ಹೇಳಿ ಸರ್, ನೀವೇ ಹೇಳ್ರಿ ಸರ್. ಓದಿರೋ ಎಲ್ಲ ಹೋಗಿ ಅನ್ನ ತಿಂತ ಸರ್, ಏನೋ ಕೆಲ್ಸಗಳು ಹೊಡಿತು. ನಾನೆಲ್ಲ 7ನೇ ಕ್ಲಾಸ್ ಸರ್, 7ನೇ ಕ್ಲಾಸ್ ಓದಿ. ನೀವು ಹೇಳ್ರಿ, ನೀವು ಇಷ್ಟು ಜನ ಬಂದಿದ್ರ 7ನೇ ಕ್ಲಾಸ್ ತನ ಓದಿರೋದು. ನಾನೆಲ್ಲ ಹೋಗ್ಲಿ? ನನ್ನ ಮಕ್ಕಳು ಸಣ್ಣ ಸಣ್ಣ ಎಲ್ಲಿ ಕರ್ಕೊಂಡಲ್ಲನು? ಹೇಳಿ ಸರ್, ನೀವು ಹೇಳ್ರಿ. ಇಷ್ಟು ಜನ ಬಂದಿರ್ತಾರೆ, ನೀವು ಇವತ್ತು ಇಲ್ಲಿ ಇಷ್ಟೊಂದು ಜನ ತಗೊಂಬಂದು ಕೇಳಿ ಮಾತಾಡ್ಸಿದ್ರೆ ಮಾತಾಡಿದ್ರ, ನಾನೆಲ್ಲ ಹೋಗ್ಲಿ? ನನಗೆ ಗೊತ್ತಿರೋದು ಒಂದೇ, ಕೆಲಸ ವ್ಯವಸಾಯ ಮಾಡಬೇಕು, ದುಡ್ಕೊಂಡು ತಿನ್ಬೇಕು. ಕಳೆದ 2013ನೇ ಸಾಲಿನಲ್ಲಿ ಯೋಜನೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅನೇಕ ಅಡೆತಡೆಗಳನ್ನು ಇಟ್ಕೊಂಡು ಯಾವುದೋ ಬೈರುಗೊಳ್ಳು ಜಲಾಶಯ ಅಂತ ಪ್ರಾರಂಭಿಕವಾಗಿ ಕೊರಟಗೆರೆ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಒಂದು 2 ತಾಲೂಕುಗಳ ಮಧ್ಯದಲ್ಲಿ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ರು. ಅನೇಕ ಸರ್ವೆಗಳಾಗಂತ ಸಂದರ್ಭ ನಾವು ಈ 2 ತಾಲೂಕು ಕೊರಟಗೆರೆ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನವರು ಸೇರಿ ದೊಡ್ಡ ಹೋರಾಟಗಳನ್ನು ಮಾಡಿದ್ರು. ಆ ಒಂದು ಕಾರಣದ ಪ್ರತಿಫಲ ಮತ್ತು ಇನ್ನೊಂದು ಏನಪ್ಪ ಸರ್ಕಾರಗಳು ಸೃಷ್ಟಿ ಮಾಡೋದಂದರೆ ಪರಿಹಾರಗಳನ್ನು ಮಧ್ಯ ತಂದು ದೊಡ್ಡಬಳ್ಳಾಪುರ ಮತ್ತು ಕೊರಟಗೆರೆ ಪರಿಹಾರ, ಈ 2 ತಾಲೂಕರು ಪರಿಹಾರದ ವಿಚಾರವಾಗಿ ಯಾವತ್ತೂ ಯಾರನ್ನೂ ಕೇಳಿಲ್ಲ. ಅಂದರೆ ನಮ್ಮ ಭೂಮಿಗಳನ್ನು ಮಾರಾಟದ ವಸ್ತುಗಳಾಗಿ ನಾವೆಲ್ಲೂ ಪರಿಗಣಿಸಿಲ್ಲ. 1 ಬೀಜ ಹಾಕಿ 1000 ಬೀಜ ತೆಗೆಯುವಂಥ ರೈತ ಕುಟುಂಬಗಳು ನಾವುಗಳೆಲ್ಲ. ನಮ್ಮ ಭೂಮಿಯನ್ನು ಅಕ್ಷಯ ಪಾತ್ರೆಗಳನ್ನಾಗಿ ಇಟ್ಕೊಂಡಿದ್ದೀವಿ ಹೊರತು ಮಾರಾಟದ ವಸ್ತುಗಳಾಗಿ ನಾವು ಯಾವತ್ತೂ ಕಂಡಂಥವ್ರಲ್ಲ. ನಮ್ಮ ಕೃಷಿ ಒಕ್ಕಲ್ತನ ಏನಿದೆ ಅಂದರೆ 1 ಬೀಜ 1 ಎಕರೆ ಬೆಳೆ ತೆಗೆಯೋದು, ನಮಗೆ ನಮ್ಮ ಕುಟುಂಬಗಳಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋದು, ನಗರ ಪ್ರದೇಶದಲ್ಲಿ ವಾಸ ಮಾಡೋ ಅಂಥವ್ರಿಗೆ ಕೊಡ್ತಕ್ಕಂಥ ಒಂದು ಪ್ರವೃತ್ತಿಯಲ್ಲಿ ನಾವು ಒಕ್ಕಲ್ತನ ಮಾಡ್ಕೊಂಡು ಬೆಳೆದಿರ್ತಕ್ಕಂಥ ಜನ ಈ ಭಾಗದವರು. ಅದು ಏನು ಇದು ಬರಡು ಭೂಮಿ ಅಲ್ಲ, ಹೆಚ್ಚು ಕಡಿಮೆ 6000 ಎಕರೆ ಕೃಷಿ ಯೋಗ್ಯವಾದಂಥದ್ದು ಫಲವತ್ತಾದಂಥ ಭೂಮಿ ಇದು. ಹಿಂದೆ ದೊಡ್ಡ ಹೋರಾಟಗಳು ಮಾಡಿದ್ದೀವಿ ನಾವು. ಹೋರಾಟಗಳು ಮಾಡಿ ಇದುವರೆಗೂ ಕಟ್ಟಾಕಿದ್ದೀವಿ ಸರ್ಕಾರಗಳನ್ನು. ಇಲ್ಲಿ ಏಕಾಏಕಿ ಈಗ 1-2 ತಿಂಗಳಿಂದ ಬೇರೆ ಬೇರೆ ಬೆಳವಣಿಗೆಗಳು ಬೆಳೀತಾ ಇದ್ದಾವೆ. ಅದು ಸರ್ಕಾರಗಳದ್ದು ಭಾಳ ಗೊಂದಲ ಇದೆ. ಒಂದ್ಸರಿ ದೇವರಾಂತರದಲ್ಲಿ ಮಾಡ್ತೀವಿ ಅಂತ ಪ್ರಾರಂಭಿಕವಾಗಿ ತಂದರು, ಮತ್ತು ಬೈರುಗೊಂಡ್ಲು ಅಂದರು, ಮತ್ತು ಬೈರುಗೊಂಡ್ಲು ಬಿಟ್ಟು ಲೆಕ್ಕೇನಹಳ್ಳಿ ಅಂದರು,
ಈಗಾಗಲೇ ಮತ್ತೆ ಬದಲಾವಣೆ ಆಗ್ತಾ ಇದೆ. ಇದು ರೈತರಿಗೂ ಗೊಂದಲ. ಈ ಸರ್ಕಾರಗಳು ಎಡುತ್ತಾ ಇದ್ದಾವೆ, ರೈತರ ಹಿತಾಸಕ್ತಿ ಕಾಪಾಡ್ತಾ ಇಲ್ಲ. ಪ್ರತಿ ಬಾರಿನೂ ಅವರು ಬಜೆಟಲ್ಲಿ ಹೆಚ್ಚುವರಿ ಬಜೆಟನ್ನು ಘೋಷಣೆ ಮಾಡ್ತಾವೆ, ಕಾಮಗಾರಿಗಳ ಹೆಸರಲ್ಲಿ ಬಜೆಟನ್ನು ಘೋಷಣೆ ಮಾಡ್ತಾರೆ. ಇದು ನಿಜವಾಗ್ಲೂ ಯಾರು ರೈತರಿಗೂ ಸಿಗ್ತಾ ಇಲ್ಲ. ಮತ್ತು ಕಾಮಗಾರಿ ಹೆಸರು ದುಡ್ಡು ಹೊಡೆಯುವಂಥ ಯೋಜನೆ ಅಂತ ಪ್ರಾರಂಭಿಕ ಎಲ್ಲ ಇದೇ ವಿರೋಧ ಪಕ್ಷದಲ್ಲಿರೋರು, ಈಗ ಆಡಳಿತ ಪಕ್ಷದಲ್ಲಿರೋರು ಇದು ವಾದ ವಿವಾದಗಳು ಮಾಡ್ಕೊಂಡು ನಾವೆಲ್ಲ ಕಂಡಿದ್ದೀವಿ. ಇದುವರೆಗೂ ರೈತರಿಗೆ ಸರಿಯಾದಂಥ ಪರಿಹಾರಗಳು ಎಲ್ಲೂ ಕೊಟ್ಟಿಲ್ಲ. 16 ವರ್ಷಗಳಿಂದ ಕಾಮಗಾರಿ ಮಾಡ್ತಾವ್ರೆ. ಕೆಲವು ಯಾವುದೋ ಅಗ್ರಿಮೆಂಟ್ಗಳ ಮೂಲಕ ಚಾನಲ್ಗಳಿಗೆ ಕೆಲಸ ತಗೊಂಡು ಅವ್ರು ಯಾರೋ ಮೀಡಿಯೇಟರ್ ಇಟ್ಕೊಂಡು ಬೇರೆ ಬೇರೆ ರೂಪದಲ್ಲಿ ಆಯಾಮ ಕೊಟ್ಟು ಕಾಮಗಾರಿ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದೆ. ನಾವು ನಮ್ಮ ಭಾಗದಲ್ಲಂತೂ ಕೆಲಸ ಮಾಡೋಕ್ಕೆ ಅವಕಾಶನೇ ಕೊಟ್ಟಿರಲಿಲ್ಲ. ನಮ್ಮ ಕೊರಟಗೆರೆ ತಾಲೂಕಲ್ಲಿ ಜಲಾಶಯ ಮಾಡಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಹೋರಾಟವನ್ನು ಕೈ ಬಿಟ್ಟಿದ್ದೀವಿ. ಅದು ಅಧಿಕೃತವಾಗಿ ಸರ್ಕಾರದಿಂದ ಹೊರಬಿದ್ದ ಮೇಲೆ ಇನ್ನೂ ಮಾಡ್ತೀವಿ, ಬೇರೆ ಬೇರೆ ರೂಪಗಳು ಕೊಡ್ತಾನೆ ಇದ್ದಾರೆ. ಒಂದು ತಾರ್ಕಿಕ ಅಂತ್ಯ ಆಡಿಲ್ಲ. ಮತ್ತು ಈಗ ಏಕಾಏಕಿ ಬಂದು ಇಲ್ಲಿ ಮಾಡ್ತೀವಿ ಅಂತ ಮೊನ್ನೆ DKಶಿ ಅವರು ಬಂದು ನೋಡ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭ ನೋಡಿದ್ರೆ ಈ ಸಾವಿರಾರು ಕುಟುಂಬಗಳಿದೆ, ಸಾವಿರಾರು ಎಕರೆ ಫಲವತ್ತಾದ ಭೂಮಿ ಇದೆ. ನಮ್ಮ ಜನಗಳಿಗೆ ಒಕ್ಕಲ್ತನ ಕೃಷಿ ಬಿಟ್ಟು ಬೇರೆ ಗೊತ್ತಿಲ್ಲ. ಇವರನ್ನು ಎಲ್ಲಿದೆ, ಯಾವ ರೀತಿ ರಕ್ಷಣೆ ಮಾಡ್ತೀರಾ? ಮೊದಲನೇದು ರೈತರುಗಳನ್ನು ಯಾವ ರೀತಿ ರಕ್ಷಣೆ ಮಾಡ್ತೀರಾ? ರೈತರನ್ನ ಯಾವ ರೀತಿ ಕೃಷಿಗಾಗಲಿ ಮತ್ತು ಅವರು ವಾಸಸ್ಥಳಗಳು ಎಲ್ಲಿ ಕುರ್ತು ಮಾಡಿದ್ದೀರಾ? ಯಾವ ರೀತಿ ಮಾಡಿದ್ದೀರಾ? ನೀವು ಮಾಡ್ದೇನೆ ಬಂದು ಏಕಾಏಕಿ ಬಂದೇನು ಈ ಕುರಿ ಮೇಕೆಗಳ ದುಡ್ಡು ಕೊಡು ಸಂತೆಯಲ್ಲಿ ಖರೀದಿ ಮಾಡೋ ಅಂಥ ಲೆಕ್ಕಾಚಾರಕ್ಕೆ ಸರ್ಕಾರಗಳು ಏನಾದರೂ ತೀರ್ಮಾನಗಳು ತಗೊಂಡು ಅದನ್ನು ನಾವು ಖಂಡಿತವಾಗೂ ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನು ನಾವು